ಅನೇಕರು ಹೇಗಂದ್ರೆ ಎದ್ದೊಳ್ಬೋದ್ರಿ, 5 ಗಂಟೆಗೆ ಅಲಾರಾಮ್ ಇಟ್ಟು ಎದ್ಬಿಡ್ಬೋದು, ಮುಖ ಎಲ್ಲ ತೊಳ್ಕೊಂಬಿಡ್ಬೋದು. 1 ಗಂಟೆ ಏನ್ರಿ ಪ್ರಾರ್ಥನೆ ಮಾಡೋದು? ಅದೇ ಅನೇಕರಿಗೆ ಸಮಸ್ಯೆ. ನಾವೇ 10 ನಿಮಿಷದಲ್ಲಿ ಸರ್ವಲೋಕಕ್ಕೂ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡ್ತೇವೆ. 5 ನಿಮಿಷದಲ್ಲಿ ಶಾರ್ಟ್ ಪ್ರೇಯರ್, ದೊಡ್ಡ ಉದ್ದದಾದ ಪ್ರಾರ್ಥನೆಯನ್ನು 5 ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡ್ತೇವೆ. ನೆನೆಸ್ತಿದ್ದೀರಾ? 1 ಗಂಟೆ ಹೇಗೆ ಪ್ರಾರ್ಥನೆ ಮಾಡೋದು ನಾನು ಸಂಕ್ಷಿಪ್ತವಾಗಿ ಹೇಳಿಕೊಡ್ತೇನೆ, ಗಮನಿಸ್ರಿ. ಮುಂಜಾನೆ ಪ್ರಾರ್ಥನೆನ ಹೇಗೆಲ್ಲ ತಡೆ ಮಾಡ್ಬೋದೋ ಅದನ್ನು ತಡೆ ಮಾಡಲಿಕ್ಕೆ ಸೈತಾನ್ ಕ್ರಿಯೆ ಮಾಡ್ತಾನೆ. ಕೆಲವರು ಹೇಳ್ತಾರೆ, ಯಾಕೆ ಮುಂಜಾನೆ ಪ್ರಾರ್ಥನೆ ಮಾಡಲಿಲ್ಲ? ರಾತ್ರಿ 1 ಗಂಟೆ ತನಕ ಎದ್ದಿದ್ದು ಏನು ಮಾಡಿದ್ರಿ? ಬಿಸ್ನೆಸ್ ಮಾಡಿದ್ರಾ? ಏನು ಮಾಡಿದ್ರಿ? ಸುಮ್ಮನೆ ಕೂತಿರ್ತಾರೆ ಕೆಲವರು. ಆವಾಗ ಸಂದೇಶ ಕಳಿಸ್ತಾರೆ, ಆವಾಗ ಚಾಟ್ ಮಾಡ್ತಾರಂತೆ. ಯಾರ ಜೊತೆಲಿ ಚಾಟ್ ಮಾಡ್ತಿದ್ದೀರಿ? ನಿಮ್ಮ ಮುಂಜಾನೆ ಪ್ರಾರ್ಥನೆಯನ್ನು ತಡೆ ಮಾಡುವುದಕ್ಕೆ ಸೈತಾನ್ ಮಾಡುವಂಥ ಒಂದು ತಂತ್ರ. ಈ ರೀತಿ ನೆಪಗಳನ್ನು ಹೇಳ್ಕೊಂಡು ಬೆಳಗ್ಗೆ 8 ಗಂಟೆ ತನಕ ನಿದ್ರೆ ಮಾಡೋದು. ಪ್ರಾರ್ಥನಾ ಸಮಯವನ್ನು ಸೈತಾನ್ ಕದ್ದುಕೊಳ್ತಾ ಇದ್ದಾನೆ. ಅನೇಕ ವಿಶ್ವಾಸಿಗಳು ನಿರುತ್ಸಾಹಕರಾಗಿದ್ದೀರಿ. ಅದರ ಕುರಿತ ಅರಿವಿಲ್ಲ. ಮುಂಜಾನೆ ಪ್ರಾರ್ಥನೆ ಕುರಿತು ನೆಪಗಳನ್ನು ಹೇಳ್ತಾ ಬರ್ತಾ ಇದ್ದೀರಿ. ಮನೆ ತಿರುಗ್ರಿ. ಇವತ್ತು ದಯಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಈ ಬರೋಣದ ಕಡೆಯ ಆಪತ್ತಿನ ಕಾಲಕ್ಕೆ ತಪ್ಪಿಸಿಕೊಳ್ಳಬೇಕಾದ್ರೆ ನೀವು ಒಪ್ಪಿಸ್ಕೊಡ್ರಿ. ಮುಂಜಾನೆ ಸಮಯ ಅದು ದೇವರ ಸಮಯ. ಮುಂಜಾನೆಯಲ್ಲಿ ದೇವರನ್ನ ಹುಡುಕುವ ಸಮಯ. ತೀರ್ಮಾನ ತೆಗೆದುಕೊಳ್ರಿ. 4 ಗಂಟೆಗೆ ಎದ್ದೊಳ್ಬೇಕಂದ್ರೆ 10 ಗಂಟೆಗೆಲ್ಲ ಹಾಸಿಗೆಗೆ ಹೋಗ್ಬಿಡ್ಬೇಕು. ಒಂದು ತೀರ್ಮಾನ. ಈ ದಿನಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಮುಂಜಾನೆ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಳ್ರಿ. ಹಾಗಾದ್ರೆ ಇಂದಿನ ದಿನವೇ ಸಿದ್ಧವಾಗಬೇಕು. ಮುಂಜಾನೆ 4 ಗಂಟೆಗೆ ಎದ್ದೊಳ್ಬೇಕು, 5 ಗಂಟೆಗೆ ಎದ್ದೊಳ್ಬೇಕಂದ್ರೆ ಮುಂಜಾನೆ ಅಲಾರಾಮ್ ಇಡ್ರಿ. ಸ್ವಲ್ಪ ದಿನ ಅಲಾರಾಮ್ ಇಟ್ಟು ಎದ್ದೊಳ್ರಿ, ದೇವರು ಎಬ್ಬಿಸ್ತಾರೆ. ನಂತರ ಅದು ಆಟೋಮೆಟಿಕ್ ಆಗಿ ಅಭ್ಯಾಸ ಆಗುತ್ತೆ. ಕರೆಕ್ಟಾಗಿ ಆ ಸಮಯಕ್ಕೆ ಎಚ್ಚರ ಬರ್ತದೆ, ನೀವು ಪ್ರಾರ್ಥನೆಗೆ ಪ್ರಾರಂಭಿಸ್ಬಿಡ್ತೀರಿ. ಸ್ವಲ್ಪ ದಿನ ಮಾತ್ರ ಕಷ್ಟವಾಗಿ ಕಾಣುತ್ತೆ. ರಾತ್ರಿನೇ ಮೈಂಡ್ ಸೆಟ್ ಮಾಡ್ಕೊಳ್ರಿ, 5 ಗಂಟೆಗೆ ನಾನು ಪ್ರಾರ್ಥಿಸ್ಬೇಕು ದೇವ್ರೆ, 4 ಗಂಟೆಗೆ ಎದ್ದು ಪ್ರಾರ್ಥಿಸ್ಬೇಕು ದೇವರೇ, ಕೃಪೆ ಕೊಡ್ರಿ ಅಂತೇಳಿ ಕೇಳ್ರಿ. ದೇವ್ರು ಕೃಪೆ ಕೊಡ್ತಾರೆ, ದೇವರು ಬಲ ಕೊಡ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ಸ್ವಲ್ಪ ದಿನ ಅಭ್ಯಾಸ ಆಗಲಿಕ್ಕೆ ನಿಮಗೆ ಕಷ್ಟವಾಗಿರುತ್ತೆ. ನೀವು ಪಳಗ್ತಾ ರೆಗ್ಯುಲರ್ ಆಗಿ ನಿಮಗೆ ಅಭ್ಯಾಸ ಬಂದುಬಿಡುತ್ತೆ ನೋಡ್ರಿ. ಆಗ ದೇವರು ಅದರ ನಿಮಿತ್ತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸ್ತಾರೆ. ಅಭ್ಯಾಸ ಮಾಡ್ಕೊಳ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಕೆಲವರು ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಏನಂದ್ರೆ, ಕೆಲವರು ಹಾಸಿಗೆಯಲ್ಲಿ ಎದ್ದು ಹಾಸಿಗೆಯಲ್ಲಿ ಹಾಗೆ ಕುಳಿತುಕೊಂಡು ಮೊಣಕಾಲಾಗಿ ಪ್ರಾರ್ಥನೆ ಮಾಡೋದು, ಬೆಡ್ಶೀಟ್ ಹೊಚ್ಕೊಂಡು. ಹಂದಿ ಮರಿ ಪ್ರಾರ್ಥನೆ. ಹಾಗೆ ಹಾಸಿಗೆನ ಸುತ್ತಿಡಬೇಕು. ಹಂದಿ ಮರಿ ತರ ಮಲಗಬಾರ್ದು. ಹಾಸಿಗೆಯಲ್ಲಿ ಇದ್ದುಕೊಂಡೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡೋದು, ಹಂಗೆ ನಿದ್ದೆ ಮಾಡ್ಬಿಡೋದು. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಮೊಣಕಾಲು ಹಾಕಿದೆ 5 ಗಂಟೆಗೆ, ಎದ್ದು ನೋಡಿದ್ರೆ 8 ಗಂಟೆ ಆಗೋಗಿತ್ತು. ಹಾಸಿಗೆನ ಮಡಚಿಡಬೇಕು. ಹಾಸಿಗೆಯಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡಬಾರ್ದು. ಹಾಸಿಗೆ ಬಿಟ್ಟು ಹೊರಗಡೆ ಬಂದ್ಬಿಡ್ಬೇಕು. ಯೇಸುವನ್ನ ನೋಡ್ರಿ, ಇನ್ನು ಮುಂಜಾನೆ ಮೊಬ್ಬಿರುವಾಗ ಅಡವಿಗೆ ಹೋದನು. ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ರು ಒಂಟಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ. ನೀವು ರಾಜನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ದೇವರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಾಗೆ ನಿದ್ದೆರಾಮ್ನಂಗೆ ನಿದ್ದೆ ಮಾಡಿಕೊಂಡು ಕೆರ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರಬಾರ್ದು. ನಿರುತ್ಸಾಹಕರಾಗಿ ಕರ್ತನ ಸಮ್ಮುಖವನ್ನ ಏನ್ ನೆನ್ಸ್ಕೊಂಡ್ರಿ? ಸುಮ್ಮನೆ ಹೆಸರಿಗೆ ಕುಳಿತುಕೊಂಡು ನಾನು ಪ್ರಾರ್ಥನೆ ಮಾಡ್ಬಿಟ್ಟೆ ಅಂತೇಳಿ ಅಲ್ಲ. ದೇವರ ಕುರಿತಾಗಿರುವಂಥ ಭಯಭಕ್ತಿ ಇರಬೇಕು. ದೇವರ ಸನ್ನಿಧಾನದಲ್ಲಿ ಹೋಗಿ ನಿಲ್ಬೇಕಾದ್ರೆ ನಿಮ್ಮನ್ನ ಸಿದ್ಧ ಮಾಡ್ಕೊಳ್ರಿ. ಸರಿ, ನಂತರ 1 ಗಂಟೆ ಹೆಂಗ್ರಿ ಪ್ರಾರ್ಥನೆ ಮಾಡೋದು? ನಾನು ಕೆಲವು ಕಾರ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಿಬಿಡ್ತೇನೆ. 3 ಭಾಗಗಳನ್ನು ವಿಭಾಗ ಮಾಡ್ಕೊಳ್ರಿ. ಆ ಪ್ರಾರ್ಥನೆಯನ್ನು 60 ನಿಮಿಷವನ್ನ ಮೊದಲು 15 ನಿಮಿಷ ದೇವರನ್ನ ಆರಾಧಿಸುವುದಕ್ಕೆ, ಸ್ತುತಿಸಿ ಆರಾಧಿಸುವುದಕ್ಕೆ, ಪರ್ಸನಲ್ ವರ್ಷಿಪ್, ದೇವರನ್ನ ವೈಯಕ್ತಿಕವಾಗಿ ಆರಾಧಿಸುವುದಕ್ಕೆ, ಸ್ತುತಿಸಿ ಆರಾಧಿಸಲು. ಮುಂದಿನ 15 ನಿಮಿಷ ವಾಕ್ಯವನ್ನು ಧ್ಯಾನಿಸುವುದಕ್ಕೆ, ನಂತರ 30 ನಿಮಿಷ ಪ್ರಾರ್ಥನೆ ಮಾಡುವುದಕ್ಕೆ. ಇದು ಹೇಗಂತ ನಾನು ಹೇಳ್ಕೊಡ್ತೇನೆ. ನೀವು ಕಲ್ತ್ಕೊಂಡ್ರೆ ನಂತರ ನೀವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ಬಿಡ್ತೀರಿ. 1 ತಾಸು ಪ್ರಾರ್ಥನೆ ಮಾಡುವುದು ಸ್ವಲ್ಪವಾಗಿ 1.5 ತಾಸು, 2 ತಾಸು, 3 ತಾಸು ಹಾಗೆ ಹರಡ್ಕೊಂಡ್ಬಿಡ್ತದೆ. ಸುಲಭವಾಗಿ ಪ್ರಾರ್ಥಿಸ್ಬಿಡ್ತೀರಿ. ಮೊದಲು 15 ನಿಮಿಷ ಏನು ಮಾಡಬೇಕು ಅಂತೇಳಿ ಕೇಳಿದ್ರೆ, ನೀವು ಹಲ್ಲುಜ್ಜಿ ಮುಖ ತೊಳ್ಕೊಂಡು ಮೊದಲು ಪ್ರಾರ್ಥನೆಗೆ ಒಂದು ಸ್ಥಳವನ್ನು ಸಿದ್ಧಪಡಿಸ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನಾ ಕೋಣೆ ಇದ್ರೆ ಆ ಪ್ರಾರ್ಥನೆ ಕೋಣೆಗೆ ಹೋಗಿ ಮೊಣಕಾಲೂರ್ರಿ. ನಿಮ್ಮ ಮನೆಯಲ್ಲಿ 4 ಜನ ಇದ್ರೆ ಎಲ್ಲರೂ ಪ್ರಾರ್ಥನಾ ಕೋಣೆಗೆ ಹೋಗ್ಲಿಕ್ಕಾಗಲ್ಲ. ಅಥವಾ ನಿಮ್ಮ ರೂಮ್ನಲ್ಲಿ ಒಂದು ಮೂಲೆಯಲ್ಲಿ ಚಾಪೆ ಹಾಸ್ಕೊಂಡು ಅದನ್ನೇ ಪ್ರಾರ್ಥನಾ ಕಾರ್ನರ್ ಆಗಿ ಮಾರ್ಪಡಿಸ್ರಿ. ನೀವೇ ನಿಮ್ಮ ಮನೆಯಲ್ಲಿ ಒಂದು ಸ್ಥಳವನ್ನ ಪ್ರೇಯರ್ ಕಾರ್ನರ್, ಪ್ರೇಯರ್ ರೂಮ್ ಆಗಿ ಸೆಟ್ ಮಾಡ್ರಿ, ರೂಪಿಸ್ರಿ. ಒಬ್ಬ ವ್ಯಕ್ತಿ ಹೋಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನೀವು ದೇವರಿಗೆ ಮುಖ್ಯತ್ವವನ್ನು ಕೊಡ್ರಿ. ಬೆಡ್ರೂಮ್ ಅಂತೀರಿ, ಮಾಸ್ಟರ್ ಬೆಡ್ರೂಮ್ ಅಂತೀರಿ, ರಿಸೆಪ್ಷನ್ ರೂಮ್ ಅಂತೀರಿ, ಕಿಚನ್ ಅಂತೀರಿ, ಯಾವ್ದಾವ್ದಕ್ಕೂ ರೂಮ್ ಇಟ್ಟಿದ್ದೀರಿ. ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸ್ಥಳವನ್ನು ಪ್ರತ್ಯೇಕಿಸ್ರಿ. ಇನ್ನು ನೀವು ಮನೆ ಕಟ್ಟಿದ್ರೆ ಪ್ರೇಯರ್ ರೂಮ್ ಇಡದೆ ಇರಬೇಡ್ರಿ. ನನ್ನ ಮನೆಯಲ್ಲಿ ಪ್ರಾರ್ಥನೆ ಕೋಣೆ ಇದೆ, ಭಾರತ ನಕ್ಷೆನ ದೊಡ್ಡದಾಗಿಟ್ಟಿರ್ತೇನೆ, ತಮಿಳ್ನಾಡು ಮ್ಯಾಪ್ ಅಂಟಿಸಿರ್ತೇನೆ, ತಾಲೂಕುಗಳಿರ್ತದೆ, ಸ್ಟೇಟ್ಗಳಿರ್ತದೆ, ಲೋಕ ಚಕ್ರವೂ ಇರ್ತದೆ. ನಾನು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಆ ರೂಮ್ನ ಹಾಗೆ ಸೆಟ್ ಮಾಡಿ ಇಟ್ಟಿರ್ತೇನೆ. ಒಂದು ಚಿಕ್ಕ ಅರೇಂಜ್ಮೆಂಟ್ನ ಮಾಡ್ಕೊಳ್ರಿ. ಮ್ಯಾಪ್ ಎಲ್ಲ ಇಟ್ಟು ಒಂದು ಪ್ರಾರ್ಥನೆ ಕೋಣೆನ ರೆಡಿ ಮಾಡ್ಕೊಳ್ರಿ. ಅಲ್ಲಿ ಹೋದ ಕೂಡಲೇ ನಿಮ್ಮ ಒಳಗಡೆ ಒಂದು ಪ್ರೇಯರ್ ಸ್ಪಿರಿಟ್ ಉಂಟಾಗುತ್ತೆ, ಪ್ರಾರ್ಥನೆಗೆ ದಾಹ ಉಂಟಾಗುತ್ತೆ. ಅದನ್ನೆಲ್ಲ ನಾವು ಮಾಡಬೇಕು. ಲೋಕ ಕಾರ್ಯಕ್ಕೆ ಏನೆಲ್ಲ ಮಾಡ್ತೇವೆ ಅಲ್ವಾ,
ಪ್ರಾರ್ಥಿಸಲಿಕ್ಕೆ ರೂಪಿಸ್ರಿ. ನಿಮ್ಮ ಮಕ್ಕಳನ್ನ ಓದಿಸುವ ಸಲುವಾಗಿ ಚಿಲ್ಡ್ರನ್ಸ್ ರೂಮು, ಟೇಬಲ್, ಚೇರು, ಅದಕ್ಕಾಗಿರುವಂಥ ಚಿತ್ರಗಳನ್ನೆಲ್ಲ ಇಟ್ಟು ನೀವು ರೆಡಿ ಮಾಡ್ತೀರಿ. ದೇವರಿಗಾಗಿ ಮಾಡ್ರಿ. ಏನ್ ಮಾಡ್ತಾ ಇದ್ದೀರಿ? ಯಾವ ಪ್ರಯತ್ನದಲ್ಲಿದ್ದೀರಿ? ಸ್ವಲ್ಪ ಪ್ರಯಾಸ ಪಡ್ರಿ. ಕಡ್ಡಾಯ ನೀವು ಸ್ಟೆಪ್ ತೆಗೆದಿಡ್ರಿ. ನಂತರ ಆ ಸ್ಥಳ ಪ್ರತ್ಯೇಕಿಸಿ ಪ್ರಾರ್ಥಿಸ್ರಿ. ಆ ನಿರ್ದಿಷ್ಟ ಸ್ಥಳಕ್ಕೆ ನೀವು ಹೋಗಿ ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡಬಹುದು. ಮೊದಲು ಸ್ತುತಿಸೋದು. ಮೊದಲು ಒಂದು ಭಾಗವನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಹೋಗ್ತೇನೆ. ಮೊದಲು 15 ನಿಮಿಷ ದೇವರನ್ನ ಸ್ತುತಿಸೋದು, ಸ್ತುತಿಸಿ ಆರಾಧಿಸುವುದು. ಅದರಲ್ಲಿ 2 ಕಾರ್ಯ ಇದೆ ನೋಡ್ರಿ. ಕೀರ್ತನೆ 34:1 ಓದುವಾಗ ಅದರಲ್ಲಿ 2 ಕಾರ್ಯಗಳಿದೆ: ಸ್ತುತಿಸೋದು, ಸ್ತೋತ್ರ ಹೇಳುವುದು. 2 ಕಾರ್ಯಗಳು ಬರೆಯಲ್ಪಟ್ಟಿರುವುದನ್ನು ನೀವು ಗಮನಿಸಬಹುದು. ನಾನು ಯೆಹೋವನನ್ನ ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಸ್ತುತಿ, ಸ್ತೋತ್ರ 2 ಕಾರ್ಯ. ಪ್ರೈಸಿಂಗ್, ಥ್ಯಾಂಕ್ಸ್ ಗಿವಿಂಗ್. ಚೆನ್ನಾಗಿ ಗಮನಿಸ್ರಿ. ಪ್ರೈಸಿಂಗ್, ಥ್ಯಾಂಕ್ಸ್ ಗಿವಿಂಗ್, ಸ್ತುತಿ, ಸ್ತೋತ್ರ 2 ಕಾರ್ಯಗಳನ್ನ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಸ್ತುತಿಸುವುದು ಎಂಬುದಾಗಿ ಹೇಳುವುದಾದ್ರೆ ಚೆನ್ನಾಗಿ ಗಮನಿಸ್ರಿ. ಸ್ತೋತ್ರ ಹೇಳುವುದು ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ಯಾಕೆ ಥ್ಯಾಂಕ್ಸ್ ಹೇಳ್ತೇವೆ? ನಮ್ಗೆ ಯಾರಾದ್ರೂ ಒಳ್ಳೆದನ್ನ ಮಾಡಿದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ನನಗೆ ಈ ಒಳಿತನ ಮಾಡಿದ್ರಿ, ನಿಮಗೆ ಥ್ಯಾಂಕ್ಸ್. ಒಂದು ಪೆನ್ ಕೊಟ್ರೆ ನಾವು ಬರೆದು ಮುಗಿಸಿ ಹಿಂತಿರುಗಿಸಿ ಕೊಡುವಾಗ ಥ್ಯಾಂಕ್ಸ್ ಹೇಳ್ತೇವೆ. ಒಂದು ಒಳಿತನ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ತೇವೆ. ಅದು ಬಂದು ಸ್ತುತಿ ಮಾಡೋದು, ಸ್ತೋತ್ರ ಹೇಳೋದು. ನಿಮಗೆ ಕೃತಜ್ಞತೆ, ನನಗೆ ಉಪಕಾರ ಮಾಡಿದ್ದೀರಿ, ದೇವರು ಮಾಡಿದ ಉಪಕಾರ. ಇನ್ನೊಂದು ಬಂದು ಸ್ತುತಿಸುವುದು. ಸ್ತುತಿಸುವುದು ಅಂದ್ರೆ ದೇವರನ್ನ ಕೊಂಡಾಡುವುದು. ದೇವರ ಶಕ್ತಿ, ದೇವರ ಮಹತ್ವಗಳನ್ನ ಹೇಳಿ ಅವರನ್ನ ಕೊಂಡಾಡುವುದು. ಬಲವುಳ್ಳವರೇ, ಮಾರ್ಪಡದವರೇ, ಅದ್ಭುತವಾದವರೇ, ಅತಿಶಯವಾದವರೇ, ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್, ದೇವರ ನಾಮ, ದೇವರ ಶಕ್ತಿ, ದೇವರ ಮಹತ್ವಗಳನ್ನ ಹೇಳಿ ಅವರನ್ನ ಹೊಗಳುವಂಥದ್ದು. ಹೊಗಳುತ್ತಾ 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 ದೇವರ ಪ್ರಸನ್ನತೆ ನಮ್ಮನ್ನ ತುಂಬಿ ಬಿಡುತ್ತದೆ. ಸ್ತುತಿಸುವುದು, ಸ್ತೋತ್ರ ಮಾಡುವುದು, ಈ 2 ಇರಬೇಕು. ಹಾಗಾದ್ರೆ ಸ್ತುತಿಸುವುದು ಅನ್ನೋದು ಪ್ರೈಸಿಂಗ್, ದೇವರನ್ನ ಸ್ತುತಿಸುವುದು. ಅದರಲ್ಲಿ 3 ಕಾರ್ಯಗಳು. ಚೆನ್ನಾಗಿ ಗಮನಿಸ್ರಿ. ತಂದೆ, ಮಗ, ಪರಿಶುದ್ಧಾತ್ಮನಾದವರು. ತಂದೆಯಾದ ದೇವರನ್ನ ಮೊದಲು ಸ್ತುತಿಸಬೇಕು. ಸಿಂಹಾಸನದಲ್ಲಿ ಕುಳಿತಿರುವಂತ ರಾಜಾದಿ ರಾಜ, ಆತನನ್ನ ಸ್ತುತಿಸುವಾಗ ನೀವು ದೇವಾದಿ ದೇವ, ಕರ್ತಾದಿ ಕರ್ತ, ನೀವು ಬಲವುಳ್ಳ ದೇವರು, ಸೃಷ್ಟಿಕರ್ತ. ನಾನ್ ನಿಮ್ಮನ್ನ ಸ್ತುತಿಸ್ತೇನೆ. ನೀನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ನಿಮ್ಮನ್ನ ಸ್ತುತಿಸ್ತೇನೆ. ದೇವರೇ, ನೀವು ಎಲಿಯನ ದೇವರು, ಎಲಿಶನ ದೇವರು, ದಾನಿಯೇಲನ ದೇವರು, ನಾನ್ ನಿಮ್ಮನ್ನ ಸ್ತುತಿಸ್ತೇನೆ. ನೀವು ಮಾರ್ಪಡದವರು, ಮಹತ್ವವಾದವರು, ಬಲವುಳ್ಳವರು, ನಾನ್ ನಿಮ್ಮನ್ನ ಸ್ತುತಿಸ್ತೇನೆ. ನೀವು ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದಿ, ಯೋರ್ದಾನ್ನ ನಿಲ್ಲಿಸಿದ್ದಿ. ನೀವು ಅರಣ್ಯದಲ್ಲಿ ಬಂಡೆಯಿಂದ ನೀರನ್ನ ಹೊರಡುವಂತೆ ಮಾಡಿದವರು, ನಾನ್ ನಿಮ್ಮನ್ನ ಸ್ತುತಿಸ್ತೇನೆ. ದೇವರ ಅದ್ಭುತಗಳನ್ನ, ಅತಿಶಯಗಳನ್ನ ಹೇಳಿ ಸ್ತುತಿಸುವಂಥದ್ದು. ಅವರ ನಾಮಗಳು ಯೆಹೋವ ಈರೆ, ಯೆಹೋವ ನಿಸ್ಸಿಯೇ, ಯೆಹೋವ ಶಾಲೋಮ್, ಯೆಹೋವ ಶಮ್ಮ, ಯೆಹೋವ ರಫೇಕ. ಆ ರೀತಿಯಾಗಿ ದೇವರ ಹೆಸರುಗಳನ್ನೆಲ್ಲ ಹೇಳಿ ಅವರನ್ನ ಹಾಗೆ ಹೊಗಳುವಂಥದ್ದು. ಹಾಗೇ ನಾವು ಅವರನ್ನ ಸ್ತುತಿಸುವಾಗ ಕರ್ತನ ಪ್ರಸನ್ನತೆ ಹಾಗೆ ಇಳಿದು ಬಿಡುತ್ತದೆ. ಇದು ಮೊದಲನೇದು. ಹಾಗಾದ್ರೆ ಯೇಸು ಕ್ರಿಸ್ತನು ಯೇಸುವನ್ನ ನೆನೆಸಿ ಹಾಗೆ ಅವರನ್ನ ಸ್ತುತಿಸೋದು. ನೀ ನನ್ನ ಒಳ್ಳೆ ಕುರುಬನು, ನನ್ನ ಒಳ್ಳೆ ಸಮಾರ್ಯನು, ನನ್ನ ಒಳ್ಳೆ ತಂದೆಯು, ಒಳ್ಳೆಯ ಸ್ನೇಹಿತನು, ನನ್ನ ಹಿರಿಯ ಸಹೋದರನು, ನನಗಾಗಿ ಶಿಲುಬೆಯಲ್ಲಿ ಬಲಿಯಾದವರು, ನನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದವರು, ನನ್ನ ಪಾಪವನ್ನು ಒತ್ತವರೇ ನಾನ್ ನಿಮ್ಮನ್ನ ಸ್ತುತಿಸುತ್ತೇನೆ, ನನ್ನ ಶಾಪಗಳನ್ನ ಒತ್ತವರೇ ನಾನ್ ನಿಮ್ಮನ್ನ ಸ್ತುತಿಸ್ತೇನೆ, ನನಗಾಗಿ ಬಾಧೆಪಟ್ಟವರೇ ಸ್ತುತಿಸ್ತೇನೆ. ನನ್ನ ಒಳ್ಳೆ ಕುರುಬನೇ. ಹಾಗೆ ದೇವರನ್ನ ನೆನೆಸಿ ಸ್ತುತಿಸುವಂಥದ್ದು. ನಂತರ ಪರಿಶುದ್ಧಾತ್ಮನಾದವರು, ಬಲವುಳ್ಳ ಆತ್ಮನಾದವರು, ಪ್ರೀತಿಯ ಆತ್ಮನಾದವರು, ಅವರು ಕರುಣೆಯ ಆತ್ಮನಾದವರು, ದಾರಿ ನಡೆಸುವ ಆತ್ಮನಾದವರು, ಆ ರೀತಿಯ ಜ್ಞಾನದ ಆತ್ಮನಾದವರು, ಆ ದೇವರಾತ್ಮನನ್ನ, ಆ ಮಾರ್ಗ ನಡೆಸುವಿಕೆ, ಆ ದೇವರಾತ್ಮನನ್ನ, ಅವರ ಮಹತ್ವಗಳನ್ನ, ಬಲಗಳನ್ನ ಹೇಳಿ ಅವರನ್ನ ಸ್ತುತಿಸುವಂಥದ್ದು. ಆ ರೀತಿಯಾಗಿ ದೇವರನ್ನ ಸ್ತುತಿಸಬೇಕು. ತಂದೆ, ಮಗ, ಪವಿತ್ರಾತ್ಮನು. ಆ ರೀತಿಯಾಗಿ ಮೊದಲು ದೇವರನ್ನ ಸ್ತುತಿಸುವಂಥದ್ದು. ನಂತರವಾಗಿ ನೋಡ್ರಿ, 2ನೇದಾಗಿ ಸ್ತೋತ್ರ ಮಾಡುವುದು. ಸ್ತೋತ್ರ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ಅದರಲ್ಲಿ 3 ಕಾರ್ಯಗಳಿದೆ. ಚೆನ್ನಾಗಿ ಗಮನಿಸಿ. ಮೊದಲನೇದಾಗಿ ಆತ್ಮೀಕ ಆಶೀರ್ವಾದಗಳಿಗಾಗಿ ಕೃತಜ್ಞತೆ ಹೇಳಬೇಕು. ದೇವರೇ, ನನ್ನನ್ನು ರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ಕೃತಜ್ಞತೆ ಅಪ್ಪ. ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಿದ್ದಕ್ಕಾಗಿ ನಿಮಗೆ ವಂದನೆ. ನನಗೆ ಕೊಟ್ಟಂತ ಸೌಖ್ಯ, ನನಗೆ ಕೊಟ್ಟಂತ ವರಗಳಿಗಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟ ಸೇವೆಗಾಗಿ ನಿಮಗೆ ಕೃತಜ್ಞತೆ. ನೀವು ಹೊಂದಿಕೊಂಡಂತ ಎಲ್ಲ ಆತ್ಮೀಕ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಂತರ ಶರೀರ ಒಳಿತುಗಳು. ನಿಮಗೆ ಒಳ್ಳೆ ಕಣ್ಣಿನ ದೃಷ್ಟಿ ಇದೆಯಾ, ದೇವರಿಗೆ ಸ್ತೋತ್ರ ಹೇಳ್ರಿ. ಚೆನ್ನಾಗಿ ಕಿವಿ ಕೇಳ್ತಾ ಇದೆಯಾ, ದೇವರಿಗೆ ಸ್ತೋತ್ರ ಹೇಳ್ರಿ. ಕೈಕಾಲು ಚೆನ್ನಾಗಿ ಕ್ರಿಯೆ ನಡೆಸ್ತಾ ಇದೆಯಾ, ಸ್ತೋತ್ರ ಹೇಳ್ರಿ. ಆಸ್ಪತ್ರೆಯಲ್ಲಿ ಹೋಗಿ ನೋಡ್ರಿ. ರಾತ್ರಿ ಚೆನ್ನಾಗಿ ಹಾಸಿಗೆಗೆ ಹೋದೆ, ಬೆಳಗ್ಗೆ ಎದ್ದು ನೋಡಿದ್ರೆ ಕಾಲು ನಡಿಲಿಕ್ಕಾಗ್ತಾ ಇಲ್ಲ, ಕೈ ಬಿದ್ದೋಗಿದೆ. ಹಾಗಾದ್ರೆ ಯಾವುದಕ್ಕೆಲ್ಲ ದೇವರನ್ನ ಸ್ತುತಿಸ್ಬೋದು, ಅದಕ್ಕೆ ಕಲ್ತ್ಕೊಳ್ಬಹುದು. ನಿಮ್ಮ ಹೃದಯ ಚೆನ್ನಾಗಿ ಕಾರ್ಯವಹಿಸ್ತಾ ಇದೆಯಾ? ನಾನು ಹೇಳ್ತೀನಿ, ದೇವರೇ, ನನ್ನ ಹೃದಯ ಚೆನ್ನಾಗಿ ಕಾರ್ಯವಹಿಸ್ತಾ ಇದೆ, ನಿಮಗೆ ಸ್ತೋತ್ರ. ಆರೋಗ್ಯವಾದ ಲಂಗ್ಸ್ ಕೊಟ್ರಲ್ಲ, ಸ್ತೋತ್ರ. ಆರೋಗ್ಯವಾದ ಮೂತ್ರಕೋಶವನ್ನು ಕೊಟ್ಟಿದ್ದೀರಿ, ಸ್ತೋತ್ರ. ದೇವರೇ, ಒಳ್ಳೆ ಬ್ಲಡ್ ವೆಸಲ್ ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರ. ಒಂದೊಂದಕ್ಕೂ ನೀವು ಕೃತಜ್ಞತೆ ಹೇಳಬೇಕು.
ಅದು ಬಾಧಿಸಲ್ಪಟ್ರೆ ನಿಮಗೆ ಗೊತ್ತಾಗುತ್ತೆ ಆ ವಿಷಯ. ಈಗ್ಲಿಂದನೇ ಸ್ತೋತ್ರ ಹೇಳ್ರಿ. ನಿಮ್ಮ ಶರೀರವನ್ನು ಒಳ್ಳೆಯ ಕ್ರಿಯೆ ನಡೆಸುವ ರೀತಿಯಲ್ಲಿ ಮಾಡಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಹೇಳ್ರಿ. ಅದರಿಂದ ಒಳ್ಳೆಯ ಸೌಖ್ಯಕ್ಕಾಗಿ ಅವರಿಗೆ ಸ್ತೋತ್ರ ಮಾಡಿ ಸ್ತುತಿ ಮಾಡ್ರಿ. ಒಳ್ಳೆಯ ನರಗಳ ಸಿಸ್ಟಮ್, ಒಳ್ಳೆಯ ಬೋನ್ಸ್, ದೇವರೇ ಒಳ್ಳೆಯ ಆರೋಗ್ಯವಾದಂಥ ಶರೀರ, ನಿಮಗೆ ಸ್ತೋತ್ರ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ನಿಮಗೆ ಕೃತಜ್ಞತೆ ಇದೆಯಾ? ದೇವರು ನಿಮಗೆ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಆರೋಗ್ಯವಾಗಿ ಇಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಮೂರನೇದಾಗಿ ಲೋಕ ಆಶೀರ್ವಾದ. ನಿಮಗೆ ಕೆಲಸ ಕೊಟ್ಟಿದ್ದಾರಲ್ವಾ, ಕೃತಜ್ಞತೆ ಹೇಳ್ರಿ. ನಿಮಗೊಂದು ಒಳ್ಳೆಯ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಮನೆ. ಸೈಕಲ್ ಕೊಟ್ಟಿದ್ರು ದೇವ್ರನ್ನ ಸ್ತುತಿಸ್ರಿ. ದೇವರು ಒಂದು ಒಳ್ಳೆ ಸೈಕಲ್ ಕೊಟ್ಟರು, ನಾ ದೇವ್ರನ್ನ ಸ್ತುತಿಸ್ತೆ. ದೇವ್ರು ಕಾರ್ ಕೊಟ್ಟರು. ಹಾಗಾದ್ರೆ ನೀವು ಕೃತಜ್ಞತೆಯಿಂದ ಇದ್ರೆ ದೇವರು ಮುಂದಿನ ಸ್ಟೆಪ್ಗೆ ಹೋಗ್ತಾರೆ. ಕೃತಜ್ಞತೆಯಿಂದ ಅವ್ರನ್ನ ಸ್ತುತಿಸಿರಿ. ನನಗೊಂದು ಮನೆ ಕೊಟ್ರಪ್ಪ, ನಿನಗೆ ಸ್ತೋತ್ರ ಅಪ್ಪ. ಒಂದೊಂದು ಆಶೀರ್ವಾದಗಳಿಗಾಗಿ ಒಳ್ಳೆಯ ಎತ್ತವರನ್ನ ಕೊಟ್ಟಿದ್ದೀರಿ, ಒಳ್ಳೆ ಸಭೆ ಕೊಟ್ಟಿದ್ದೀರಿ, ಒಳ್ಳೆಯ ಪಾಸ್ಟರ್ನ ಕೊಟ್ಟಿದ್ದೀರಿ, ಒಳ್ಳೆಯ ಸೇವಕರನ್ನ ಕೊಟ್ಟಿದ್ದೀರಿ, ಒಳ್ಳೆಯ ಸ್ನೇಹಿತರನ್ನ ಕೊಟ್ಟಿದ್ದೀರಿ. ನಾನು ಹೇಳ್ತೇನೆ, ಒಳ್ಳೆಯ ಆತ್ಮೀಕ ಸ್ನೇಹಿತರನ್ನ ನನಗೆ ಕೊಟ್ಟಿದ್ದೀರಿ. ಅನೇಕ ಸೇವಕರನ್ನ ನನಗೆ ಆತ್ಮೀಕ ಸ್ನೇಹಿತರನ್ನಾಗಿ ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರಪ್ಪ. ಅವೆಲ್ಲವುಗಳಿಗಾಗಿ ಸ್ತೋತ್ರ ಮಾಡ್ರಿ. ನೀವು ಈ ರೀತಿಯಾಗಿ ದೇವರನ್ನ ಸ್ತುತಿಸಿ ನೋಡ್ರಿ. ನಿಮಗೆ 15 ನಿಮಿಷ ಸಾಕಾಗತ್ತಾ? ನೀವು ಸ್ತುತಿಸ್ಲಿಕ್ಕೆ ಪ್ರಾರಂಭಿಸ್ಬಿಟ್ರೇನೆ ಅರ್ಧ ಗಂಟೆ ಆಗೋಗುತ್ತೆ. ಹಾಗೆ ಸ್ತುತಿಸ್ತಾ ಸ್ತುತಿಸ್ತಾ ದೇವರ ಪ್ರಸನ್ನತೆ ನಿಮ್ಮನ್ನ ತುಂಬಿಸಿಬಿಡುತ್ತೆ. ಹಾಗೆ ಪವಿತ್ರ ಆತ್ಮನ ಆವರಿಸಿಕೊಳ್ತಾರೆ. ಬಲಹೀನಗಳೆಲ್ಲ ಬದಲಾಗುತ್ತೆ, ಸೋಲುಗಳೆಲ್ಲ ನೀಗುತ್ತೆ. ಆಗ ನೀವು ಸತ್ಯವೇದವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸುವಾಗ ವ್ಯತ್ಯಾಸವನ್ನ ಕಾಣ್ತೀರಿ. ಹಾಗಾದ್ರೆ ಮೊದಲು 15 ನಿಮಿಷ ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ಆ ಸಮಯದಲ್ಲಿ ಚೆನ್ನಾಗಿ ದೇವರನ್ನ ಸ್ತುತಿಸಿ ಹಾಡ್ರಿ. ಚೆನ್ನಾಗಿ ಹಾಡಿ ದೇವರನ್ನ ಸ್ತುತಿಸಿರಿ. ಫಾದರ್ ಬೆರ್ಕ್ಮನ್ಸ್ ಅವರ ಹಾಡಿದೆ ನೋಡ್ರಿ, ನನ್ನ ಪರ್ಸನಲ್ ಪ್ರೇಯರ್ಗೆ ತುಂಬಾ ಪ್ರಯೋಜನವಾಗಿರುವಂತ ಹಾಡುಗಳು. ನಾನು ಅದನ್ನ ಹಾಡಿ ಸ್ತುತಿಸ್ತೇನೆ. ನಾನು ಬಂದು ಒಂಟಿಯಾಗಿ ಹಾಡುವಂತ ವ್ಯಕ್ತಿ. ನನ್ನ ಸ್ವರ ಸರಿ ಇಲ್ಲ, ಹಾಡಿಗೆ ತಕ್ಕ ಸ್ವರ ಇರಲ್ಲ, ಇಂಪಾಗಲ್ಲ ಇರಲ್ಲ, ಗರಗರ ಅಂತಿರುತ್ತೆ. ಅದರಿಂದ ಹೊರಗಡೆ ಹೆಚ್ಚಾಗಿ ಆಡೋದಿಲ್ಲ. ಆದರೆ ರೂಮಲ್ಲಿ ಹೆಚ್ಚಾಗಿ ಹಾಡಿ ಸ್ತುತಿಸ್ತೇನೆ. ನನ್ನ ದೇವರು ನನ್ನ ಸ್ವರವನ್ನು ನೋಡಿ ಏನೋ ಕತ್ತಿಗಿರಿಸ್ದಂಗಿದೆ, ಆ ರೀತಿ ಆಡಬೇಡ ಅಂತೇಳಿ ಹೇಳೋಲ್ಲ. ತುಂಬ ಚೆನ್ನಾಗಿದೆ. ಅವರು ಹೃದಯವನ್ನು ನೋಡುವವರು. ನಿಮಗೆ ಆಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೂ ಅವ್ರನ್ನ ಆಡಿ ಸ್ತುತಿಸಿರಿ. ದೇವರು ರುಚಿಸ್ತಾರೆ ಅದನ್ನ. ನನ್ನ ಮಗನು ನನ್ನ ಮಗಳು ನನ್ನನ್ನು ಸ್ತುತಿಸಿ ಹಾಡುತ್ತಾರೆ ಎಂಬುದಾಗಿ ಹೇಳಿ. ದೇವರೇ ಆರಾಧಿಸುತ್ತೇನೆ, ದೇವರೇ ನಿಮ್ಮನ್ನು ಆರಾಧಿಸುತ್ತೇನೆ, ಯೆಹೋವಾ ನಿಸ್ಸಿ ನಿಮ್ಮನ್ನು ಆರಾಧಿಸ್ತೇನೆ. ಹಾಗೆಲ್ಲ ಹೇಳಿ ದೇವರನ್ನ ಹಾಡ್ರಿ. ನಾನು ಹಾಡ್ತೇನೆ ಹಾಗೆ ನನ್ನ ರೂಮ್ನಲ್ಲಿ ಕೆಲವು ಸಮಯ 1 ತಾಸುಗಳು ಸ್ತುತಿಸಿ ಹಾಡ್ತಾನೆ ಇರ್ತೇನೆ. ಅಂದ್ರೆ ನಾನೀಗ ಹೇಳ್ಕೊಡ್ತಾ ಇರೋದಲ್ಲ, ಅದೊಂದು ರೂಲ್ಸ್ ಅಲ್ಲ, ಅದೊಂದು ಗೈಡೆನ್ಸ್ ಅಷ್ಟೇ. ಹೀಗೇನೆ ಆ ರೀತಿಯ ರೂಲ್ ಅಲ್ಲ, ಒಂದು ಗೈಡೆನ್ಸ್ ಕೊಡ್ತೇನೆ. ಇದನ್ನ ಇಟ್ಕೊಂಡು ನೀವು ಅದನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು, 15 ನಿಮಿಷ ಹೀಗೆ, 15 ನಿಮಿಷ ಹೀಗೆ, ಈ ರೀತಿ ಎಲ್ಲ ಏನಿಲ್ಲ. ಕೆಲವು ಸಮಯ ನಿಮಗೆ ತೆಗೆದು ಕೂಡಲೇ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಪ್ರೇರೇಪಿಸ್ತಾರೆ. ಧ್ಯಾನಿಸಿದ ಕೂಡಲೇ ನೀವು ಸ್ತುತಿಸಲಿಕ್ಕೂ ಪ್ರಾರ್ಥಿಸಲಿಕ್ಕೂ ಪ್ರಾರಂಭಿಸ್ತೀರಿ. ಅದನ್ನ ದೇವರ ಆತ್ಮನ ನಡೆಸ್ತಾರೆ. ಇದು ರೂಲು ಹಾಗೇನೆ ಆ ರೀತಿ ಎಲ್ಲ ಇಲ್ಲ. ಒಂದು ಗೈಡೆನ್ಸ್ ಅನ್ನ ಇಟ್ಕೊಡ್ರಿ, ನಂತರ ದೇವರ ಆತ್ಮ ನಿಮ್ಮನ್ನ ಸುಂದರವಾಗಿ ನಡೆಸ್ತಾರೆ. ನಾನು ನನ್ನ ಅನುಭವವನ್ನ ಹೇಳ್ತೇನೆ. ನಾನು ಮೊದಲನೇದಾಗಿ ದೇವರನ್ನ ಸ್ತುತಿಸಿ ಹಾಡುತ್ತಾ 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 ದೇವರ ಪ್ರಸನ್ನತೆ ಒಳಗಡೆ ನುಗ್ಗಿದ ಕೂಡಲೇ ಬಲಹೀನತೆಯು ಸೋಲುಗಳು ಬದಲಾಗಿ ಹೋಗುತ್ತೆ. ಹಾಗೆ ದೇವರ ಪ್ರಸನ್ನತೆ ಇಳಿದು ಬಿಡ್ತದೆ. ಹಾಗೆ ದೇವರ ಪ್ರಸನ್ನತೆಯಲ್ಲಿ ಕೆಲವು ಸಮಯ ಹಾಗೆ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲೇ ಹಾಡ್ತಾ ಇರ್ತೇನೆ. ಅದು ಬಂದು ಹಾಗೆ 15 ನಿಮಿಷ 20 ನಿಮಿಷ ಅರ್ಧ ತಾಸು ಕೂಡ ಆಗ್ಬಿಡುತ್ತೆ. ದೊಡ್ಡ ಸಂತೋಷ, ಹರ್ಷ, ಉಲ್ಲಾಸ, ದೇವರನ್ನ ಆರಾಧಿಸಿ ಸ್ತುತಿಸುವಂತದ್ದು. ವೈಯಕ್ತಿಕ ಪ್ರಾರ್ಥನೆ ಕೋಣೆಯಲ್ಲಿ ಆರಾಧನೆ ಮಾಡದೇ ಇರುವವರೇ ಹೊರಗಡೆ ಬಂದು ಆರಾಧನೆ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಆಡ್ತಾ ಇರ್ತಾರೆ. ನೀವು ಆರಾಧಿಸಿ ನೋಡ್ರಿ. ವೈಯಕ್ತಿಕ ಕೋಣೆಯಲ್ಲಿ ನೀವು ಚರ್ಚ್ನಲ್ಲಿ ಬಂದರೂ ಕೂಡ ಹಾಗೆ ಆರಾಧಿಸಿ ಹರ್ಷಗೊಳ್ತೀರಿ. ಸೇವಕರನ್ನ ನೋಡೋದಿಲ್ಲ, ನಿಮ್ಮ ಕಣ್ಣು ತೆರೀತೀರಿ. ನಿಮ್ಮ ಕಣ್ಣು ಯೇಸುವನ್ನೇ ನೋಡ್ತಾ ಇರುತ್ತೆ. ಯೇಸುವನ್ನ ನೋಡುವಂತೆ ಮಾಡುವುದೇ ಸರಿಯಾದ ಆರಾಧನೆ. ಸೇವಕರನ್ನ ನೋಡಿ ಅದು ಹಾಡುವಂತೆ ಮಾಡುವಂಥದ್ದು ಸರಿಯಾದ ಆರಾಧನೆ ಅಲ್ಲ. ಕಣ್ಣುಗಳಲ್ಲಿ ಯೇಸುವನ್ನ ನೋಡುವಂತೆ ಮಾಡಿ, ಯೇಸುವನ್ನ ಆರಾಧಿಸಿ ಹಾಗೆ ದೇವರನ್ನ ನೋಡಿ ನಾಟ್ಯ ಮಾಡುತ್ತಾ ಹಾಗೆ ಸ್ತುತಿಸುವಂತೆ ಮಾಡುವುದೇ ನಿಜವಾದ ಆರಾಧನೆ. ತಿಳಿದುಕೊಳ್ಳ್ರಿ. ಆರಾಧನೆ ಎನ್ನುವುದು ಹಾಗೆ ದೇವರೊಂದಿಗೆ ನಮ್ಮನ್ನು ಸೇರಿಸಿ ಬಿಡುತ್ತದೆ. ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಇಳಿದು ಯೇಸುವಿನೊಂದಿಗೆ ಹಾಗೆ ನಮ್ಮನ್ನು ಸೇರಿಸಿ ಬಿಡುತ್ತಾರೆ. ನಂತರ ನಮ್ಮ ಪ್ರಾರ್ಥನಾ ಸಮಯವನ್ನ ನೋಡ್ರಿ, ಇಂಪಾಗಿರುತ್ತೆ. ಪ್ರಾರ್ಥನೆ ಕಷ್ಟವಾಗಿರಲ್ಲ, ಇಂಪಾಗಿರುತ್ತೆ. ಅದರಿಂದ ಮೊದಲು 15 ನಿಮಿಷ ದೇವರನ್ನ ಹೀಗೆ ಸ್ತುತಿಸಿ ದೇವರನ್ನ ಕೃತಜ್ಞತೆ ಹೇಳಿ ಆರಾಧಿಸಲು. ಎರಡನೇದಾಗಿ ದೇವರನ್ನ ಸ್ತುತಿಸಿದ ನಂತರ ಏನ್ ಮಾಡಬೇಕು ನೋಡ್ರಿ, ಒಂದು ವಾಕ್ಯವನ್ನ ಓದೋಣ. ಕೀರ್ತನೆ 39:3. 39ನೇ ಕೀರ್ತನೆ 3ನೇ ವಾಕ್ಯವನ್ನ ನೋಡ್ರಿ. ನಾವೆಲ್ಲರೂ ಸೇರಿ ಓದೋಣವಾ? 39ನೇ ಕೀರ್ತನೆ 3ನೇ ವಾಕ್ಯವನ್ನ ಎಲ್ಲರೂ ನೋಡ್ರಿ. ನನ್ನ ಹೃದಯದಲ್ಲಿ ಸಂತಾಪ ಹುಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯು ಉರಿಯಿತು. ಆಗ ನಾನು ಬಾಯಿ ಬಿಟ್ಟು ವಿಜ್ಞಾಪಿಸಿದೆನು. ದಾವಿದನೆಂಬ ಭಕ್ತನು ಹೇಳ್ತಾನೆ, ನಾನು ಧ್ಯಾನಿಸುತ್ತಾ ಇರುವಾಗ ನನ್ನ ಒಳಗೆ ಒಂದು ಬೆಂಕಿ. ಅದು ಯಾವ ಬೆಂಕಿ? ಪರಿಶುದ್ಧಾತ್ಮನ ಬೆಂಕಿ, ದೇವರಾತ್ಮನ ಬೆಂಕಿ ಮುಚ್ಚಿತು. ಆಗ ನಾನು ಬಾಯಿ ಬಿಟ್ಟು ವಿಜ್ಞಾಪಿಸಿದೆ.
ಬೆಂಕಿಯಿಂದ ತುಂಬಿದವರಾಗಿ ವಿಜ್ಞಾಪಿಸುವುದು. ಅನೇಕರು ಒಂದು ವಾಡಿಕೆಗಾಗಿ ಒಂದು ಬಲವಿಲ್ಲದ ಪ್ರಾರ್ಥನೆ, ಆ ರೀತಿಯಾಗಿರಬಾರದು. ನಾವೊಂದು ವ್ಯತ್ಯಾಸವಾಗಿ ಬದಲಾಗಬೇಕು. ಹಾಗೆ ಬೆಂಕಿಯು ನಮ್ಮನ್ನು ಆವರಿಸಬೇಕು. ಆ ರೀತಿಯಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆ ರೀತಿಯಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ವಾಕ್ಯವನ್ನು ಧ್ಯಾನಿಸಬೇಕು. ನೀವು ಮೊದಲು 15 ನಿಮಿಷ ದೇವರನ್ನ ಸ್ತುತಿಸಿ ಆರಾಧಿಸಿ ವಾಕ್ಯವನ್ನು ಧ್ಯಾನಿಸುವಾಗ, ಬಾಯಿ ತೆರೆದು ದೇವರನ್ನ ಸ್ತುತಿಸಿ ಆರಾಧಿಸುವಾಗ ದೇವರ ಪ್ರಸನ್ನತೆ ನಿಮ್ಮನ್ನು ತುಂಬಿಸ್ಬಿಡುತ್ತೆ. ಆಗ ಟಯರ್ಡ್ ನೀಗುತ್ತೆ, ಸೋಲುವಿಕೆಗಳು ಬದಲಾಗುತ್ತೆ, ಒಮ್ಮನಸ್ಸು ಉಂಟಾಗುತ್ತೆ. ಯೋಚಿಸಿ ನೀವು ಸ್ತುತಿಸ್ತಾ ಬಾಯಿ ತೆರೆದು ಹಾಡುವಾಗ ಏಕ ಮನಸ್ಸು ಬಂದುಬಿಡುತ್ತೆ. ಈ ಯೋಚನೆಯಲ್ಲಿರುವಂತಹ ಎಡವುಗಳೆಲ್ಲ ಬದಲಾಗಿ, ಆ ಚದುರುವಿಕೆಗಳೆಲ್ಲ ಬದಲಾಗಿ ನಿಮ್ಮಲ್ಲಿ ಏಕತೆಯನ್ನ ದೇವರ ಆತ್ಮ ಉಂಟು ಮಾಡ್ತಾರೆ. ದೇವ ಪ್ರಸನ್ನತೆಯಿಂದ ತುಂಬಲ್ಪಟ್ಟು ಬಿಡ್ತೀರಿ. ಆ ಚಿಂತೆ, ಹೋರಾಟ, ಕಳವಳ ಇವೆಲ್ಲವೂ ನೀಗಿ ಏಕಮನಸ್ಸಿನ ದೇವರನ್ನ ಸ್ತುತಿಸುವುದಕ್ಕೆ, ದೇವ ಪ್ರಸನ್ನತೆಯನ್ನ ಅನುಭವಿಸುವುದಕ್ಕೆ ದೇವರ ಆತ್ಮನು ಸಹಾಯ ಮಾಡ್ತಾನೆ. ಆತ ನಿಮ್ಮನ್ನು ತುಂಬಿಸಿ ದೇವರ ಪ್ರಸನ್ನತೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದರಿಂದ ನೀವು ಒಂಟಿಯಾಗಿ ಪ್ರಾರ್ಥಿಸಬೇಕು. ಒಂಟಿಯಾಗಿ ಪ್ರಾರ್ಥಿಸಲಿಕ್ಕಾಗಿರುವಂತಹ ಸ್ಥಳವನ್ನು ಪ್ರತ್ಯೇಕಿಸಬೇಕು. ದಾನಿಯೇಲ ಆ ರೀತಿಯನ್ನೇ ಪ್ರಾರ್ಥನೆ ಮಾಡಿದ. ನಿರ್ದಿಷ್ಟ ಸ್ಥಳದಲ್ಲಿ ಯೇಸು ಹೋಗಿ ಅರಣ್ಯದಲ್ಲಿ ಪ್ರಾರ್ಥನೆ ಮಾಡಿದನು ಹಾಗೇನೆ. ಅದರಿಂದ ಆ ರೀತಿಯ ಒಂದು ಸ್ಥಳಕ್ಕೆ ಹೋಗಿ ಬಾಯಿ ತೆರೆದು ಫ್ರೀಯಾಗಿ ಸ್ತುತಿಸಿ ಪ್ರಾರ್ಥಿಸ್ರಿ. ಆಗ ನಿಮಗೆ ಏಕ ಮನಸ್ಸು ಬಂದು ಬಿಡುತ್ತೆ. ಅದ ನಂತರ ನೀವೇನ್ ಮಾಡಬೇಕು ಅಂದ್ರೆ, ನೀವು ಕೂಡಲೇ ವಿಜ್ಞಾಪನೆಗಳಿಗೆ ಹೋಗಬಾರ್ದು, ವಾಕ್ಯವನ್ನ ಧ್ಯಾನಿಸಬೇಕು. ಯಾಕಂದ್ರೆ ಮುಂಜಾನೆ ಪ್ರಾರ್ಥನೆಯಲ್ಲಿ ತುಂಬಾ ಪ್ರಾಮುಖ್ಯವಾದದ್ದು ಈ ಧ್ಯಾನ. ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ನಮಗೆ ದೇವರ ವಾಕ್ಯವನ್ನ ಬರೆದುಕೊಟ್ಟು ಇದನ್ನ ಧ್ಯಾನಿಸು, ಕರ್ತನನ್ನ ಧ್ಯಾನಿಸು, ಅವರ ಬಲವನ್ನ ಧ್ಯಾನಿಸು, ಅವರ ಪ್ರೀತಿಯನ್ನ ಧ್ಯಾನಿಸು, ಅವರು ಶಿಲುಬೆಯಲ್ಲಿ ಪಟ್ಟಂತ ಪಾಡುಗಳನ್ನ ಧ್ಯಾನಿಸು. ನಮಗೆ ಧ್ಯಾನಿಸ್ಲಿಕ್ಕಾಗಿರುವಂತ ಅನೇಕ ಕಾರ್ಯಗಳು ಇದೆ. ಹಾಗಾದ್ರೆ ವಾಕ್ಯವನ್ನ ನಾವು ಧ್ಯಾನಿಸಬೇಕೆಂಬುದಾಗಿ ಕರ್ತನ ಹೇಳ್ತಾರೆ. ಕರ್ತನ ವಾಕ್ಯವನ್ನ ಧ್ಯಾನಿಸಬೇಕು. ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಳ ಕೊಡಬೇಕು. ನನಗೆ ಪ್ರಿಯವಾದವರೇ, ದೇವರು ಎಷ್ಟರ ಅಳತೆಗೆ ಗಮನಿಸ್ತಾರೆ. ನೀವು ವೇದ ವಾಕ್ಯವನ್ನು ಓದುವುದು, ಪ್ರಾರ್ಥಿಸುವುದು ದೇವರು ಗಮನಿಸ್ತಾರೆ ಎನ್ನುವುದನ್ನು ಕ್ರೈಸ್ತರು ಗಮನಿಸಬೇಕು. ಅನೇಕರು ಅದನ್ನು ಚಿಂತಿಸೋದೇ ಇಲ್ಲ. ದೇವರದನ್ನು ನೋಡ್ತಾರೆ. ಎಷ್ಟು ಸಮಯ ನಿದ್ದೆ ಮಾಡ್ತಾ ಬಿದ್ದಿದ್ದೇವೆ, ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ದೇವರು ಅದನ್ನು ಗಮನಿಸ್ತಾ ಇದ್ದಾರೆ. ಈ ತಿಳುವಳಿಕೆನೇ ಇಲ್ಲದೆ ಅನೇಕ ಕ್ರೈಸ್ತರು ಜೀವಿಸ್ತಾ ಇದ್ದೇವೆ. ಹೋಶಿಯ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಏನ್ ಹೇಳ್ತಾರೆ ಗೊತ್ತಾ? ನೀ ನನ್ನ ಧರ್ಮೋಪದೇಶವನ್ನ ಮರೆತೆ, ಅದರಿಂದ ನಿನ್ನ ಸಂತತಿನ ನಾನು ಮರಿತೇನೆ. ಪೇರೆಂಟ್ಸ್, ವಾಕ್ಯಕ್ಕೆ ನೇರವಾಗಿ ತಿರುಗಿರಿ. ಹೋಶಿಯ 4:6 ದೇವರೇ ಹೇಳ್ತಾರೆ, ನೀನು ನಿನ್ನ ದೇವರ ಧರ್ಮೋಪದೇಶವನ್ನ ಮರೆತೆ, ನಾನು ನಿನ್ನ ಮಕ್ಕಳನ್ನ ಮರೆತು ಬಿಡ್ತೇನೆ. ಮಕ್ಕಳನ್ನ ದೇವರು ಮರೆತು ಬಿಟ್ರೆ ಯಾರು ಕಾಪಾಡ್ತಾರೆ ಅಂತ ನೆನೆಸ್ತೀರಿ? ಹಾಗಾದ್ರೆ ಎತ್ತವರು ಮೊಣಕಾಲೂರಿ ವಾಕ್ಯವನ್ನ ಧ್ಯಾನಿಸಿ ಪ್ರಾರ್ಥನೆ ಮಾಡಿದ್ರೇನೆ ನಿಮ್ಮ ಸಂತತಿಗೆ ಆಶೀರ್ವಾದ, ಸಂರಕ್ಷಣೆ ಎಂಬುದನ್ನ ಕ್ರೈಸ್ತ ಪೇರೆಂಟ್ಸ್ ಅರಿತುಕೊಳ್ಳಬೇಕು. ಹಾಗಾದ್ರೆ ದೇವರ ವಾಕ್ಯವನ್ನ ಧ್ಯಾನಿಸುವುದು ಎಷ್ಟು ಮುಖ್ಯ ನೋಡ್ರಿ. ಅವರ ವಾಕ್ಯವನ್ನ ಧ್ಯಾನಿಸಬೇಕು. ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ ಎಲ್ಲರಿಗೂ ಬಾಯಿಪಾಠವಾಗಿ ಗೊತ್ತಲ್ವಾ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವವನು ಧನ್ಯನು, ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ವಾಗ್ದಾನವುಳ್ಳ ವಾಕ್ಯ. ಹಾಗಾದ್ರೆ ವಾಕ್ಯವನ್ನ ನಾವು ಧ್ಯಾನಿಸ್ಬೇಕಂತೆ, ಸುಮ್ಮನೆ ಓದೋದಲ್ಲ. ಚೆನ್ನಾಗಿ ಗಮನಿಸ್ರಿ, ನಾವು ಬಂದು ಧ್ಯಾನಿಸ್ಬೇಕು. ಕೆಲವರು ಬಂದು ಹೇಳ್ತಾರೆ, ನಾನು ಒಂದಿನಕ್ಕೆ 5 ಅಧ್ಯಾಯ 10 ಅಧ್ಯಾಯಗಳನ್ನ ಓದ್ತೇನೆ. ಒಳ್ಳೇದು. ಅದು ಬಂದು ಸಾಯಂಕಾಲದಲ್ಲಿ 5 ಅಧ್ಯಾಯ 10 ಅಧ್ಯಾಯ ಕುತ್ಕೊಂಡು ಓದ್ರಿ. ಸತ್ಯವೇದವನ್ನ ಸಂಶೋಧನೆ ಮಾಡ್ರಿ. ಡಿಕ್ಷನರಿ ಎಲ್ಲ ಇಟ್ಟು ಸಂಶೋಧನೆ ಮಾಡೋದು ಸಾಯಂಕಾಲದಲ್ಲಿ. ಬೆಳಗ್ಗೆ ಧ್ಯಾನ ಸಮಯ, ಮೆಡಿಟೇಷನ್ ಟೈಮ್, ಪ್ರಾರ್ಥನೆ ಸಮಯ, ಮೆಡಿಟೇಷನ್ ಟೈಮ್. ಯಾಕೆ ಈ ಮೆಡಿಟೇಷನ್ ತುಂಬಾ ಅವಶ್ಯ? ನೀವು ಚೆನ್ನಾಗಿ ಸತ್ಯವೇದವನ್ನ ಸಂಶೋಧನೆ ಮಾಡಿದ್ರೆ ಜ್ಞಾನ ಬೆಳೀತದೆ, ಬೇರೆಯವರಿಗೆ ಬೋಧಿಸ್ಬೋದು. ಹೆಚ್ಚಾಗಿ ಅಧ್ಯಾಯಗಳನ್ನ ಓದಿದ್ರೆ ಚೆನ್ನಾಗಿ ತಿಳ್ಕೊಳ್ತೀರಿ, ಕಡ್ಡಾಯ, ಅದು ಅವಶ್ಯ. ಆದರೆ ಧ್ಯಾನ ಯಾಕೆ ಅವಶ್ಯಕತೆ ಅಂದರೆ, ನೋಡ್ರಿ, ನನ್ನ ಅನುಭವನೇ ನಾನು ಹೇಳಲಿಕ್ಕಾಗೋದು. ಮುಂಜಾನೆ ಇಲ್ಲಿ ಎದ್ದು ನಾನು ನೋಡ್ರಿ ಬೈಬಲೊಂದಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋದು. ಮೊದಲನೇದಾಗಿ ಚೆನ್ನಾಗಿ ಸ್ತುತಿಸ್ತೇನೆ, ಹಾಡಾಡ್ತೇನೆ. ದೇವರ ಪ್ರಸನ್ನತೆ ಇಳಿದು ಕೂಡಲೇ ನಾನು ಹೆಚ್ಚಾಗಿ ಮೊಣಕಾಲಿನಲ್ಲಿ ನಿಂತು ಬೈಬಲ್ ಓದ್ತೇನೆ. ಮೊಣಕಾಲಿನಲ್ಲಿ ನಿಂತು ಹಾಗೆ ಓದ್ತೇನೆ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವವಿದೆ. ಕೆಲವರಿಗೆ ಅನುದಿನದ ಆಹಾರ, ಅವರ್ ಡೈಲಿ ಬ್ರೆಡ್, ಬೆಳಗ್ಗೆ ಸಂಜೆ ಧ್ಯಾನ, ಇದರಲ್ಲಿ ಯಾವುದನ್ನು ಬೇಕಾದರೂ ಫಾಲೋ ಮಾಡ್ಬೋದು. ಕೆಲವರು ಬಂದು ಆದಿಕಾಂಡದಿಂದ ಕ್ರಮವಾಗಿ ಓದ್ತಲೇ ಬರ್ತಾರೆ. ಕೆಲವರು ಒಂದೊಂದು ಪುಸ್ತಕವಾಗಿ ಧ್ಯಾನಿಸ್ತಾರೆ. ಒಳ್ಳೆಯದು, ತಪ್ಪೇನಿಲ್ಲ, ಧ್ಯಾನಿಸಬೇಕು. ಕೆಲವರಿಗೆ ಕೀರ್ತನೆಗಳನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಹಂಗೆ ತೆರೆಯೋದು, ಅಲ್ಲಿ ಬೆರಳಿಡೋದು, ಒಂದು ಚಿಕ್ಕ ಕೀರ್ತನೆಯನ್ನು ಓದೋದು, ನಾನು ಬೈಬಲ್ ಓದ್ಬಿಟ್ಟೆ ಅಂತ ಹೇಳೋದು. ಅದು ಪ್ರಯೋಜನ ಇಲ್ಲ. ಅದು ಬಂದು ಒಂದು ಜವಾಬ್ದಾರಿಕೆಗೆ, ಹೆಸರಿಕೆಗೆ ಮಾತ್ರ ಓದೋದು. ದೇವರು ಇದನ್ನೆಲ್ಲ ನೋಡ್ತಲೇ ಇದ್ದಾರೆ. ಚಿಕ್ಕ ಕೀರ್ತನೆಯನ್ನು ಓದ್ಬಿಟ್ಟು ನಾನು ಇವತ್ತು ಬೈಬಲ್ ಓದ್ಬಿಟ್ಟೆ, ಆ ರೀತಿ ಒಂದು ತೃಪ್ತಿ ಅದಲ್ಲ. ಧ್ಯಾನಿಸಬೇಕು. ಆದ್ರಿಂದ ವಾಕ್ಯ ನಿಮ್ಮ ಹೃದಯದಲ್ಲಿ ಮಾತನಾಡಬೇಕು. ಈ ದಿನ ನಾನು ವಾಕ್ಯ ಧ್ಯಾನಿಸುವಾಗ ಈ ವಾಕ್ಯದ ಮೂಲಕವಾಗಿ ದೇವರು ಈ ವಿಷಯವನ್ನ ನನ್ನ ಹತ್ರ ಮಾತನಾಡಿದ್ರು, ಈ ವಿಷಯ ಹೇಳಲಿಕ್ಕೆ ಗೊತ್ತಾಗ್ಬೇಕು ನಿಮಗೆ. ಅದೇ ನಿಜವಾದಂಥ ಧ್ಯಾನ. ಇನ್ನು ದೊಡ್ಡ ಭಕ್ತಿವಂತರೆಲ್ಲ ಇದ್ದಾರೆ.
ಕ್ಯಾಲೆಂಡ್ರಲ್ಲಿ ಆ ದಿನದ ವಾಕ್ಯವನ್ನು ಓದೋದು, ಆ ವಾಕ್ಯವನ್ನು ಓದ್ಬಿಟ್ಟು ಬೈಬಲೇ ಓದ್ಬಿಟ್ಟೆ ಅಂತ ಹೇಳೋದು ಅಷ್ಟೇನೆ. ಹೆಂಗೆ ನೋಡ್ರಿ ನಮ್ಮ ಜೀವನ, ಅದು ಪಾಪ. ಆ ರೀತಿ ನಾವಿರಬಾರ್ದು. ಹಾಗೆ ವಾಕ್ಯ ಇರುತ್ತೆ, ನೀವು ಹೋಗುವಾಗ ಬರುವಾಗ ಅದನ್ನು ಓದ್ಕೊಳ್ರಿ. ಆದರೆ ಮುಂಜಾನೆಯಲ್ಲಿ ನೀವು ಬಂದು ಒಂದು 15 ನಿಮಿಷ 1 ತಾಸು ಪ್ರಾರ್ಥನೆಯಲ್ಲಿ ಅದಕ್ಕೋಸ್ಕರವಾಗಿ ಪ್ರತ್ಯೇಕಿಸಬೇಕು. ನಾನು ಹೇಗೆ, ನನ್ನ ಅಭ್ಯಾಸ ಏನಂದರೆ, ನಾನು ಬಂದು ಸಾಲಾಗಿ ಕ್ರಮವಾಗಿ ಓದ್ತೇನೆ. ಹಾಗೆ ಓದುವಾಗ ಪ್ರಾರ್ಥನೆಯೊಂದಿಗೆ ಮೊಣಕಾಲಿನಲ್ಲಿ ನಿಂತು, ದೇವರೇ, ಈ ವೇದ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೈಬಲನ್ನು ಯೇಸುವನ್ನ ಪ್ರೀತಿಸುವ ಅಳತೆಗೆ ಈ ವಾಕ್ಯಗಳನ್ನು ನಾನು ಪ್ರೀತಿಸ್ತೇನೆ. ಯಾಕಂದರೆ ಅವರೇ ವಾಕ್ಯ, ಆ ವಾಕ್ಯವೇ ಅವರು. ನಾನು ಈ ವಾಕ್ಯದ ಮೇಲೆ ಮುತ್ತನ್ನು ಕೊಟ್ಟು ಈ ವಾಕ್ಯವನ್ನು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ ಅಂತ ಹೇಳ್ತೇನೆ. ನಾನು ಅಷ್ಟಾಗಿ ಬೈಬಲನ್ನು ಪ್ರೀತಿಸ್ತೇನೆ. ನೀವು ಓದೋದಕ್ಕೆ ಮುಂಚೆ ಮೊದಲು ವಾಕ್ಯವನ್ನು ಪ್ರೀತಿಸಬೇಕು. ನೀವು ವಾಕ್ಯವನ್ನು ಪ್ರೀತಿಸ್ತೀರಿ ಅಂತ ಹೇಳಿದ್ರೆ, ಈ ವಾಕ್ಯಕ್ಕಾಗಿರುವಂಥ ದೇವರನ್ನ ನೀವು ಪ್ರೀತಿಸ್ತೀರಿ ಮಾತ್ರ ಈ ವಾಕ್ಯ ಪ್ರೀತಿಸ್ಲಿಕ್ಕೆ ಸಾಧ್ಯ. ನೀವು ಯೇಸುವನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀರೋ ಹಾಗೆ ಈ ವಾಕ್ಯದ ಮೇಲೆ ಆ ಪ್ರೀತಿ ಬರುತ್ತೆ, ಆ ದಾಹ ಬರುತ್ತೆ. ವಾಡಿಕೆಗಾಗಿ ನೀವು ಓದೋದಿಲ್ಲ, ಬೈಬಲ್ನ ಕುರಿತಾ ಇರುವಂಥ ಆ ದಾಹವೂ ಬರುತ್ತೆ. ಅದು ನಿಮಗಿರಬೇಕು. ಅದನ್ನು ನೀವು ದಾಹದಿಂದ ಕೇಳಬೇಕು, ದಾಹದಿಂದ ನೀವು ಓದಬೇಕು. ಓದೋದು ಮಾತ್ರವಲ್ಲ, ಧ್ಯಾನಿಸಬೇಕು. ಅದು ಹೇಗೆ ಧ್ಯಾನಿಸಬೇಕು? 3 ಕಾರ್ಯ ಹೇಳ್ತೇನೆ: ಓದಬೇಕು, ಧ್ಯಾನಿಸಬೇಕು, ಅದರ ಪ್ರಕಾರವಾಗಿ ನಡೆಯಲು ಒಪ್ಪಿಸಬೇಕು. ಆಗ ಮಾತ್ರವೇ ವಾಕ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ಹಾಗಾದರೆ ನನ್ನ ಲೈಫಲ್ಲಿರೋದು ಹೇಳ್ತೇನೆ. ನಾನು ಓದ್ತಾ ಇರುವಾಗ, ಹಾಗೆ ಒಂದು ಅಧ್ಯಾಯವನ್ನು ಪ್ರಾರ್ಥನೆಯೊಟ್ಟಿಗೆ ನಾನು ಓದ್ತಾ ಬರುವಾಗ, ಪರಿಶುದ್ಧಾತ್ಮನು ಈಗಾಗಲೇ ನಮ್ಮನ್ನು ತುಂಬಿದ್ದಾರಲ್ಲ, ಅವ್ರನ್ನ ಸ್ತುತಿಸುವಾಗ ಆತನ ಪ್ರಸನ್ನತೆ. ಈಗ ದಿಢೀರೆಂಬುದಾಗಿ 3ನೇ ವಾಕ್ಯದಲ್ಲಿ ದೇವರು ನನ್ನೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ ಅಂತ ಇಟ್ಕೊಳ್ರಿ. ಟಕ್ಕಂತ ದೇವರು ಹೇಳ್ತಾರೆ, ಸ್ಟಾಪ್. ನನ್ನ ಒಳಗಡೆ ಒಂದು ಪ್ರೇರಣೆ ಬರ್ತದೆ, ಸ್ಟಾಪ್, ಈ ವಾಕ್ಯದೊಂದಿಗೆ ನಿಲ್ಲಿಸು. ಇಲ್ಲಿ ಆ ವಾಕ್ಯದೊಂದಿಗೆ ಅಲ್ಲಿಗೆ ನಿಲ್ಲಿಸಿಬಿಡ್ತೇನೆ. 3ನೇ ವಾಕ್ಯ, 5ನೇ ವಾಕ್ಯ ಅಥವಾ 10ನೇ ವಾಕ್ಯ, ಸ್ಟಾಪ್. ಆ ವಾಕ್ಯವನ್ನು ತಿರುಗೊಮ್ಮೆ ಓದ್ತೇನೆ. ಹಾಗಾದರೆ ಈ ವಾಕ್ಯದ ಮೂಲಕವಾಗಿ ದೇವರು ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಅರಿತುಕೊಳ್ತೇನೆ. ಇನ್ನೊಂದು ಬಾರಿ ಓದ್ತೇನೆ, ಮತ್ತೊಂದು ಬಾರಿ ಓದ್ತೇನೆ, ಒಂದು ಸಾರಿ ಶಬ್ದವಾಗಿ ನನ್ನ ಕಿವಿಗೆ ಕೇಳಿಸೋ ರೀತಿಯಲ್ಲಿ ಓದ್ತೇನೆ. ನಂತರ ಈ ವಾಕ್ಯವನ್ನು ಇಟ್ಟು ಪ್ರಾರ್ಥಿಸ್ತೇನೆ, ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನ ಹತ್ರ ಏನು ಮಾತನಾಡಲಿಕ್ಕಿದ್ದೀರಿ, ಏನು ಮಾತನಾಡಲಿಕ್ಕೆ ಬಯಸ್ತೀರ? ಹಾಗೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಆ ವಾಕ್ಯನ ಕಣ್ಣು ಮುಂದೆ ನಿಲ್ಲಿಸಿ ಪ್ರಾರ್ಥನೆ ಮಾಡುವುದು. ವಾಕ್ಯ ಇಟ್ಟು, ಅದೇ ಧ್ಯಾನ. ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡೋದು. ಏನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೀರಿ? ಇದು ಏನು ಅರ್ಥ? ನನ್ನ ಹತ್ರ ಏನು ಮಾತನಾಡಲಿಕ್ಕಿದ್ದೀರಿ? ಚೆನ್ನಾಗಿ ಗಮನಿಸ್ರಿ. ನಾವು ಅನೇಕರು ಬೈಬಲನ್ನು ಓದ್ತೇವೆ, ವಾಗ್ದಾನ ಮಾತ್ರ ನಮ್ಮ ನೆನಪಲ್ಲಿರುತ್ತೆ. ದೇವರ ವಾಗ್ದಾನ, ವಾಗ್ದಾನ. ದಿನ ಒಂದು ವಾಕ್ಯನ ಓದ್ಬಿಟ್ಟು ವಾಗ್ದಾನ, ದೇವ್ರ ವಾಗ್ದಾನ ಕೊಟ್ಬಿಟ್ಟು ಅಂತೇಳಿ ಹೇಳ್ತೇವೆ. ದಿನ ವಾಗ್ದಾನದಿಂದ ಮಾತನಾಡೋದಿಲ್ಲ ಅವರು. ಚೆನ್ನಾಗಿ ಗಮನಿಸ್ರಿ. ಡಿಫ್ರೆಂಟಾಗಿ ಮಾತನಾಡ್ತಾರೆ ದೇವ್ರು ಮಾತನಾಡಿದ್ರೆ. ಒಂದಿನ ಕೆಲವು ಸಮಯ ನಾನು ಓದುವಾಗ ಆ ವಾಕ್ಯದ ಮೂಲಕವಾಗಿ ನನ್ನ ಪಾಪವನ್ನು ಗುರುತಿಸಿ ತೋರಿಸ್ತಾರೆ. ಈ ವಾಕ್ಯದ ಪ್ರಕಾರವಾಗಿ ನಿನ್ನ ಲೈಫ್ ಪರ್ಫೆಕ್ಟ್ ಆಗಿಲ್ಲ, 100ಕ್ಕೆ 100 ಪರಿಶುದ್ಧವಾಗಿಲ್ಲ, ಈ ವಾಕ್ಯದ ಪ್ರಕಾರವಾಗಿ ಪರ್ಫೆಕ್ಟ್ ಆಗಿಲ್ಲ, ಈ ವಾಕ್ಯದ ಪ್ರಕಾರವಾಗಿ ನೀನು ಬದಲಾಗಬೇಕು. ನಾನಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಕೆಲವು ಸಮಯ ಕಣ್ಣೀರಿನಿಂದ ನನ್ನ ಕಣ್ಣೀರು ನನ್ನ ಬೈಬಲನ್ನು ನೆನೆಸಿದೆ. ವಾಕ್ಯದ ಮೂಲಕವಾಗಿ ದೇವರು ಮಾತನಾಡುವಾಗ ವಾಕ್ಯವನ್ನು ಇಟ್ಟು ಕಣ್ಣೀರಿಂದ ನಾನು ಪ್ರಾರ್ಥಿಸುವಂಥ ಪ್ರಾರ್ಥನೆಯಲ್ಲಿ ಕಣ್ಣೀರು ನನ್ನ ಬೈಬಲನ್ನು ತೇವ ಮಾಡಿದೆ. ಅದರಿಂದ ನನ್ನ ಬೈಬಲನ್ನು ನಾನೊಂದು ಬೊಕ್ಕಸವಾಗಿ ಕಾಣ್ತೇನೆ. ನಾನು ಹಾಗೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೇನೆ, ದೇವರೇ, ಈ ವಾಕ್ಯದ ಪ್ರಕಾರವಾಗಿ ನನ್ನ ಪರಿಶುದ್ಧ ಮಾಡ್ರಿ, ಈ ವಾಕ್ಯದ ಪ್ರಕಾರವಾಗಿ ನಾನು ಒಪ್ಪಿಸಿಕೊಡ್ತೇನೆ, ನಾನು ಇಷ್ಟೊಂದು ಕೊರತೆಯಾಗಿದ್ದೇನೆ ಅಂತೇಳಿ ಅಳುತ್ತಾ ಅಳುತ್ತಾ ಆ ವಾಕ್ಯವನ್ನು ಇಟ್ಟು ಅರಿಕೆ ಮಾಡಿ, ಅದರಿಂದಲೇ ವಾಕ್ಯ ನಮ್ಮನ್ನು ಪರಿಶುದ್ಧ ಮಾಡುತ್ತೆ. ನೀವು ಆ ವಾಕ್ಯವನ್ನು ಓದಿ ಧ್ಯಾನಿಸಿ ಒಪ್ಪಿಸಿಕೊಡುವಾಗ ಮಾತ್ರವೇ ಆ ಪರಿಶುದ್ಧತೆ. ಯೋವಾನ 17:17 ಯೇಸು ಹೇಳ್ತಾರೆ, ನಿಮ್ಮ ಸತ್ಯದ ಮೂಲಕವಾಗಿ ಇವರನ್ನು ಪರಿಶುದ್ಧಪಡಿಸು, ನಿನ್ನ ವಾಕ್ಯವೇ ಸತ್ಯವಾಗಿದೆ. ಈ ವಾಕ್ಯ ನಮ್ಮನ್ನು ಪರಿಶುದ್ಧ ಮಾಡುತ್ತೆ. ಅದು ನಮ್ಮ ಹತ್ರ ಮಾತನಾಡುವಾಗ ಒಪ್ಪಿಸಿಕೊಡ್ಬೇಕು. ಎರಡನೇದಾಗಿ, ಕೆಲವು ಸಮಯದಲ್ಲಿ ದೇವ್ರು ಬಂದು ಒಂದು ಗೈಡೆನ್ಸ್ ಕೊಡ್ತಾರೆ. ಏನ್ ಮಾಡೋದು, ಹೇಗೆ ಮಾಡೋದು ಯೋಚಿಸ್ತಾನೆ ಇರುವಾಗ ಪ್ರಾರ್ಥನೆಯೊಂದಿಗೆ ಓದುವಾಗ ಒಂದು ಗೈಡೆನ್ಸ್. ಇದೇ ದೇವರ ಚಿತ್ತ. ದೇವರ ಚಿತ್ತವನ್ನು ಅದರ ಮೂಲಕವಾಗಿ ಪ್ರಕಟಿಸ್ತಾರೆ. ಒಂದು ಆಲೋಚನೆಯನ್ನು ಕೊಡ್ತಾರೆ, ಅದಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ದೇವರೇ, ನಿನ್ನ ಚಿತ್ತವನ್ನು ನಾನು ಅರಿತುಕೊಂಡೆ, ಈ ಆಲೋಚನೆಗಾಗಿ ವಂದನೆ ಎಂಬುದಾಗಿ ಒಪ್ಪಿಸಿಕೊಡ್ತೇನೆ. ಕೆಲವು ಸಮಯಗಳಲ್ಲಿ ವಾಗ್ದಾನವನ್ನು ಕೊಡ್ತಾರೆ. ಎಲ್ಲಾ ದಿನನೂ ವಾಗ್ದಾನವನ್ನೇ ಹುಡುಕ್ತಾ ಇರಬೇಡ್ರಿ. ಬೈಬಲ್ ಅದಕ್ಕೆ ಅಂತ ಒಂದು ಮಂತ್ರ ಪುಸ್ತಕವಲ್ಲ, ಸುಮ್ಮನೆ ಹಾಗೇನೆ ನಾವು ಬಂದು ಹುಡುಕ್ತಾ ಇರಬೇಕು. ವಾಕ್ಯದ ಪ್ರಕಾರವಾಗಿ ಬಾಳುವುದಕ್ಕೂ ವಾಕ್ಯದ ಪ್ರಕಾರವಾಗಿ ಅವ್ರು ನಮ್ಮಲ್ಲಿ ಪ್ರಕಟವಾಗೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಕೆಲವು ಸಮಯ ವಾಗ್ದಾನವು ನೀವು ಸೋತು ಹೋದಂಥ ಸಂದರ್ಭದಲ್ಲಿ ನೀನು ಭಯಪಡಬೇಡ, ನೀನು ಕಳವಳ ಪಡಬೇಡ, ಅದು ಹಾಗೆ ನಿಮ್ಮನ್ನು ಪುನಶ್ಚೇತನಗೊಳಿಸುತ್ತೆ, ಸೋಲ್ವೆಲ್ಲ ಬದಲಾಯಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ದೇವರು ಸಂತೈಸ್ತಾರೆ. ಆ ರೀತಿ ವೇದ ವಾಕ್ಯದ ಮೂಲಕ ಪಾಪ ತಿಳುವಳಿಕೆ ಕೊಡ್ತಾರೆ, ವಾಗ್ದಾನ ನೀಡ್ತಾರೆ, ಸಂತೈಸ್ತಾರೆ, ಮಾರ್ಗ ನಡೆಸುವಿಕೆ ಕೊಡ್ತಾರೆ, ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿ ಎಬ್ಬಿಸೋದಕ್ಕೆ ಬಲ ಕೊಡ್ತಾರೆ, ಸೈತಾನನ ತಂತ್ರವನ್ನ ಪ್ರಕಟಪಡಿಸ್ತಾರೆ. ದೇವ್ರು ಏನು ಹೇಳ್ತಾರೆ ಅನ್ನೋದನ್ನ ಗಮನಿಸಬೇಕು.
ಹಾಗೆ ಒಂದೊಂದು ಅರ್ಥದಲ್ಲಿಯೂ ದೇವರು ಮಾತನಾಡ್ತಾರೆ. ಒಬ್ಬರಿಗೆ ನಂಬಿಕೆ ಕುರಿತಾಗಿ ಮಾತನಾಡ್ತಾರೆ, ಒಬ್ಬರಿಗೆ ವಿಧೇಯತೆ ಕುರಿತಾಗಿ ಮಾತನಾಡ್ತಾರೆ, ನೀನು ಹಿಂಗೆ ಇರಬೇಕು ಅಂತೇಳಿ. ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ನಮ್ಮೊಳಗೆ ನಂಬಿಕೆ ಬರ್ತದೆ, ವಿಧೇಯತೆ ಬರುತ್ತೆ. ಹಾಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನು ಅರ್ಪಿಸುವಂಥ ಕಾರ್ಯಗಳು ಬಂದ್ಬಿಡುತ್ತೆ, ನಮ್ಮನ್ನು ವಿಧೇಯತೆಗೆ ನಡೆಸುವಂಥ ಕಾರ್ಯಗಳು ಉಂಟಾಗುತ್ತೆ. ಈ ವಾಕ್ಯ ನಮ್ಮೊಂದಿಗೆ ಮಾತಾಡಬೇಕು. ಹಾಗೆ ಆ ರೀತಿಯಾಗಿ ಆ ವಾಕ್ಯವು ನೀವು ಅದನ್ನು ಧ್ಯಾನಿಸಿ ಪ್ರಾರ್ಥಿಸುವಾಗ ಆ ವಾಕ್ಯ ನಿಮ್ಮ ಒಳಗಡೆ ಅಡಗುತ್ತೆ. ಆ ದಿನಪೂರ್ತಿ ಆ ವಾಕ್ಯ ನಿಮ್ಮ ಹತ್ರ ಮಾತನಾಡ್ತಾನೆ ಇರ್ತದೆ. ಅದರಿಂದಲೇ ಹಗಲು ಇರುಳು ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇರುವವನು ಧನ್ಯನು. ಹಗಲಿರುಳು ಹೇಗ್ರಿ ಧ್ಯಾನಿಸ್ತಾ ಇರೋದು? ಯೋಚಿಸ್ ನೋಡ್ರಿ, ರಾತ್ರಿ ಹಗಲು ಅಂತೇಳಿ ಹೇಳಿದ್ಯಾ? ಯೋಶುವ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ರಾತ್ರಿ ಹಗಲು ಈ ವಾಕ್ಯವನ್ನ ಧ್ಯಾನಿಸುತ್ತಾ ಇರು, ಆಗ ಮಾತ್ರ ಫಲಿಸುತ್ತೆ. ಎಲ್ಲರಿಗೂ ಇರುವಂತ ಕಟ್ಟಳೆ ಇದು, ಸೇವಕರಿಗೆ ಮಾತ್ರ ಅಲ್ಲ. ಹಗಲು ರಾತ್ರಿ ಧ್ಯಾನಿಸ್ತಾ ಇರಬೇಕು. ಹೇಗ್ರಿ ಧ್ಯಾನಿಸೋದು? ನಾನು ಕೆಲ್ಸಕ್ಕೆ ಹೋಗ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಅಲ್ಲೆಲ್ಲ ಹೆಂಗ್ರಿ? ಬೆಳಿಗ್ಗೆ ಧ್ಯಾನ ಮಾಡಿ ವಾಕ್ಯ ಒಳಗೆ ಹೋಗ್ಬಿಡ್ತು ಅಂತ ಇಟ್ಕೊಳ್ರಿ. ನನಗೂ ಕೆಲಸ ಇದೆ, ಆಫೀಸ್ ಇದೆ, ಜನಗಳಿಗೆ ಪ್ರಾರ್ಥನೆ ಮಾಡಬೇಕು, ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಬೇಕು, ರೆಕಾರ್ಡಿಂಗ್ ಹೋಗ್ಬೇಕು. ಆ ವಾಕ್ಯ ಹೋಗುವಾಗಲೆಲ್ಲ ಆ ವಾಕ್ಯ ಒಳಗಡೆಯಿಂದ ನೆನಪಿಗೆ ಬರ್ತಾನೆ ಇರ್ತದೆ. ಅದನ್ನ ಧ್ಯಾನಿಸ್ತಾನೆ ಇರ್ತೇನೆ, ಆ ವಾಕ್ಯ ಒಳಗಡೆ ಮಾತನಾಡ್ತಾನೆ ಇರುತ್ತೆ. ಮಧ್ಯದಲ್ಲಿ ಆ ವಾಕ್ಯ ನೆನಪಿಗೆ ಬರ್ತಾನೆ ಇರ್ತದೆ. ಇವತ್ತು ಬೆಳಿಗ್ಗೆ ದೇವ್ರು ಮಾತನಾಡಿದ್ರು, ದೇವ್ರು ಹಿಂಗೆ ಹೇಳಿದ್ರಲ್ಲ, ಹಾಗೆ ಬರ್ತಾನೆ ಇರುತ್ತೆ. ಈ ವಾಕ್ಯ ನನ್ನನ್ನು ಪರಿಶುದ್ಧಪಡಿಸ್ತದೆ. ಈ ವಾಕ್ಯ ನನ್ನನ್ನು ಸಂತೈಸುತ್ತೆ. ಈ ವಾಕ್ಯ ನನಗೆ ಆಲೋಚನೆ ಕೊಡುತ್ತೆ. ಈ ವಾಕ್ಯ ನನ್ನನ್ನು ಗೈಡ್ ಮಾಡುತ್ತೆ. ಈ ವಾಕ್ಯ ನನಗೆ ಜ್ಞಾನವನ್ನು ಕೊಡುತ್ತೆ. ಈ ವಾಕ್ಯವು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ದೇವ ಆಲೋಚನೆಯನ್ನು ನನಗೆ ಪ್ರಕಟಪಡಿಸ್ತದೆ. ಇದು ಮಾತಾಡುತ್ತೆ. ಕೀರ್ತನೆ 119:11ನೇ ವಾಕ್ಯ ಹೇಳ್ತದೆ, ನಾನು ಪಾಪ ಮಾಡದ ಹಾಗೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡೆ. ಕೆಲವು ಯವನಸ್ಥರು ಬರ್ತಾರೆ, ಅಂಕಲ್ ನಾನು ಪರಿಶುದ್ಧವಾಗಿ ಬಾಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅಂತ. ನಾನು ಹೇಳ್ತೇನೆ, ನಾನು ಪ್ರಾರ್ಥನೆ ಮಾಡೋದ್ರಿಂದ ನಿನಗೆ ಪರಿಶುದ್ಧತೆ ಬರಲ್ಲ ತಮ್ಮ. ಹಾಗಾದ್ರೆ ಏನ್ ಮಾಡ್ಬೇಕು? ನೀನ್ ಪ್ರಾರ್ಥಿಸ್ಬೇಕು, ನೀನ್ ಕಾದಿರ್ಬೇಕು. ನೀನು ಪರಿಶುದ್ಧ ದೇವರೊಂದಿಗೆ ಕನೆಕ್ಟ್ ಆಗಿದ್ರೆ ಪರಿಶುದ್ಧತೆ ಬರುತ್ತೆ. ಎರಡನೇದು, ನೀನು ಎಷ್ಟೊತ್ತು ವಾಕ್ಯವನ್ನ ಧ್ಯಾನಿಸ್ತಿ? ಹಾಗೇ ಯೋಚಿಸ್ತಾನೆ, ವಾಕ್ಯವನ್ನು ನೀನು ಎಷ್ಟು ಮಟ್ಟಿಗೆ ಧ್ಯಾನಿಸ್ತೀಯೋ ಅಷ್ಟರ ಮಟ್ಟಿಗೆ ನಿನ್ನಲ್ಲಿ ಪರಿಶುದ್ಧತೆ ಬರುತ್ತೆ. ಈ ವಾಕ್ಯ ನಿನ್ನ ಒಳಗಡೆ ಹೋಗ್ತಾ 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 ನಿನ್ನಲ್ಲಿ ಪರಿಶುದ್ಧತೆ ಬರುತ್ತೆ. ಆ ವಾಕ್ಯ ನಿನ್ನನ್ನು ಕಾದುಕೊಳ್ಳುತ್ತೆ. 27:48 28:16 வரலும் கட் பண்ணுங்க. ಅದರಿಂದ ಗಮನ ಹರಿಸ್ರಿ. ಕಡೆದಾಗಿ ಒಂದು ಕಾರ್ಯ, 30 ನಿಮಿಷ ಪ್ರಾರ್ಥನೆಯ ಸಮಯ. ಮೊದಲು 15 ನಿಮಿಷ ಸ್ತುತಿಯ ಸಮಯ, ನಂತರದ 15 ನಿಮಿಷ ವಾಕ್ಯವನ್ನು ಧ್ಯಾನಿಸುವುದು, ಅದನಂತರದ 30 ನಿಮಿಷ ಪ್ರೇಯರ್ ಟೈಮ್. ತೆಗೆದುಕೊಳ್ಳೆ, ದೇವರೇ ನನ್ನನ್ನು ಆಶೀರ್ವದಿಸು, ಗಂಡ ಹೆಂಡತಿ ಮಕ್ಕಳು ಆಶೀರ್ವದಿಸು. ಸ್ವಾರ್ಥಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ. ನಿಮಗಾಗಿ ಕಡೆ 5 ನಿಮಿಷ ಪ್ರಾರ್ಥನೆ ಸಾಕು. 30 ನಿಮಿಷದಲ್ಲಿ ಕಡೆ 5 ನಿಮಿಷ ನಿಮಗೋಸ್ಕರವಾಗಿ ಕುಟುಂಬ, ಗಂಡ ಹೆಂಡತಿ ಮಕ್ಕಳು, ನಿಮ್ಮ ಕೆಲಸ, ಬಿಸ್ನೆಸ್ ಎಲ್ಲದಕ್ಕಾಗಿ ಪ್ರಾರ್ಥನೆ ಇಟ್ಕೊಳ್ರಿ. ಮೊದಲ 25 ನಿಮಿಷ ಏನ್ ಪ್ರಾರ್ಥನೆ ಮಾಡಬೇಕು, ಕೆಲವು ವಾಕ್ಯಗಳನ್ನ ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಈ ಪುಸ್ತಕದಲ್ಲಿದೆ, ನೀವು ಓದಿ ತಿಳ್ಕೊಳ್ಬಹುದು. ಮೊದಲನೇದಾಗಿ 1 ತಿಮೋಥಿ 2ನೇ ಅಧ್ಯಾಯ 1-2 ವಾಕ್ಯಗಳು ಹೇಳಲ್ಪಡುತ್ತದೆ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನ, ಮನವಿಗಳನ್ನ, ಕೃತಜ್ಞತಾ ಸ್ತುತಿಗಳನ್ನ ಮಾಡಬೇಕೆಂದು ಬೋಧಿಸ್ತೇನೆ. ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸುವುದು ಇದು ದೇವರಿಗೆ ಪ್ರಿಯವಾದದೆಂದು ಬೈಬಲ್ನಲ್ಲಿ ಇದೆ. ಯಾಕೆ ಎಲ್ಲರಿಗಾಗಿ ನಾನು ಪ್ರಾರ್ಥಿಸಬೇಕು? ಎಲ್ಲರೂ ರಕ್ಷಣೆ ಹೊಂದಬೇಕೆಂದು, ಸತ್ಯದ ಅರಿವನ್ನು ತಿಳಿಯಬೇಕೆಂದು ದೇವರ ಚಿತ್ತವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬ ಸತ್ಯವನ್ನ ದೇವರ ಆತ್ಮನು ಬರೆದಿಟ್ಟಿದ್ದಾರೆ. ಹಾಗಾದ್ರೆ ಸ್ವಾರ್ಥಿಗಳ ಹಾಗೆ ಪ್ರಾರ್ಥಿಸಬೇಕಾ? ಇಲ್ಲ. ಎಲ್ಲರಿಗೂ ಅಂದ್ರೆ ನಿಮ್ಮ ಬೀದಿಯಲ್ಲಿರುವ ಎಲ್ಲರಿಗಾಗಿ ಪ್ರಾರ್ಥಿಸ್ರಿ, ನಿಮ್ಮ ಗ್ರಾಮದಲ್ಲಿರುವ ಎಲ್ಲರಿಗಾಗಿ ಪ್ರಾರ್ಥಿಸ್ರಿ, ನಿಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ರಕ್ಷಣೆಗೆ ಬರಬೇಕು, ನಿಮ್ಮ ರಾಜ್ಯದಲ್ಲಿರುವಂಥವ್ರು, ನಿಮ್ಮ ದೇಶದಲ್ಲಿರುವಂಥವ್ರು ಎಲ್ಲರೂ ರಕ್ಷಣೆಗೆ ಬರಬೇಕು, ನಮ್ಮ ಕರ್ನಾಟಕದಲ್ಲಿರುವಂಥ 6.5 ಕೋಟಿ ಜನ ರಕ್ಷಣೆಗೆ ಬರಬೇಕೆಂಬುದಾಗಿ ಪ್ರಾರ್ಥಿಸ್ರಿ, ಇಂಡಿಯಾದಲ್ಲಿರುವಂಥ 138 ಕೋಟಿ ಜನಗಳು ರಕ್ಷಣೆಗೆ ಬರಬೇಕೆಂಬುದಾಗಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ದೇವರೇ ಉತ್ತರ ಪ್ರದೇಶ, ಜಾರ್ಖಂಡ್, ಜಮ್ಮು ಕಾಶ್ಮೀರ್, ಆ ರೀತಿಯಾಗಿ ಎಲ್ಲ ರಾಜ್ಯಗಳ ಹೆಸರನ್ನ ಸ್ಪಷ್ಟವಾಗಿ ಹೇಳಿ, ದೇವರೇ ಎಲ್ಲರನ್ನ ರಕ್ಷಿಸ್ರಿ, ನನ್ನನ್ನು ರಕ್ಷಿಸಿದ್ದೀರಲ್ಲ, ಪ್ರಾರ್ಥನೆ ಮಾಡಿ. ಅದು ದೇವರಿಗೆ ಪ್ರಿಯವಾದ ಪ್ರಾರ್ಥನೆ. ದೇವರದನ್ನ ಮೆಚ್ಚುತ್ತಾನೆಂದು ಬೈಬಲಲ್ಲಿ ಬರೆದಿದೆ ಅಲ್ಲ. ಮೊದಲು ಎಲ್ಲಾ ಜನಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗಾಗಿ ಪ್ರಾರ್ಥನೆ ಮಾಡ್ರಿ, ನಿಮಗೆ ಗೊತ್ತಿರುವವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಜೊತೆಲಿ ಕೆಲಸ ಮಾಡುವಂತವರು, ನಿಮ್ಮ ಜೊತೆಲಿ ಓದುವಂತವರು, ಅವರ ಹೆಸರುಗಳನ್ನ ಹೇಳಿ ಅವರ ರಕ್ಷಣೆ ಹೊಂದಬೇಕೆಂಬುದಾಗಿ ನಿರ್ದಿಷ್ಟವಾಗಿ ಪ್ರಾರ್ಥಿಸ್ರಿ. ನೀವು ಪ್ರಾರ್ಥನೆ ಮಾಡ್ತಾ ಗಮನಿಸಿ, ಅವರೆಲ್ಲರೂ ರಕ್ಷಣೆ ಹೊಂದುವುದನ್ನ ನಿಮ್ಮ ಕಣ್ಣಿಂದ ನೀವೇ ನೋಡ್ತೀರಿ.
ಆ ಬದಲಾವಣೆ ಬರ್ತದೆ. ಮೊದಲು ಪ್ರಾರ್ಥನೆ. ಎರಡನೇದಾಗಿ 1 ತಿಮೋಥಿ 2ನೇ ಅಧ್ಯಾಯ 2-3 ವಾಕ್ಯದಲ್ಲಿ ಆ ವಾಕ್ಯ ಹೇಳ್ತದೆ ನೋಡ್ರಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿ ನಿರ್ದಿಷ್ಟವಾಗಿ ಒಂದು ಕಾರ್ಯ ಹೇಳುವುದನ್ನ ನೋಡ್ತೇವೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಹಾಗೆಯೇ ಮಾಡಬೇಕು ಎಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಅದು ದೇವರಿಗೆ ಮೆಚ್ಚುವ ಪ್ರಾರ್ಥನೆ. ಹಾಗಾದ್ರೆ ನೋಡ್ರಿ, ನಮಗೆ ದೇಶದಲ್ಲಿ ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ದೇಶದಲ್ಲಿ ಕಾಣಲ್ಪಡಬೇಕು, ಸಮಾಧಾನವೂ ಸುಖವೂ ಕಾಣಲ್ಪಡಬೇಕಾದರೆ ನಮ್ಮ ಪ್ರಾರ್ಥನೆ ಇಟ್ಟೇ ದೇವರು ಮಾಡಲಿಕ್ಕೆ ಸಾಧ್ಯ. ಅಂದ್ರೆ ಯಾರಿಗೆ ಪ್ರಾರ್ಥನೆ ಮಾಡೋದು? ಅರಸರುಗಳು, ಅಧಿಕಾರಿಗಳೆಲ್ಲರೂ ಅಂದ್ರೆ ಪ್ರಧಾನಮಂತ್ರಿ, ಜನಾಧಿಪತಿ, ಮಧ್ಯಮಂತ್ರಿಗಳು, ವಿಧಾನಮಂಡಲ, ರಾಜ್ಯ ಎಂಬುದಾಗಿ ಬರುವಾಗ ನಮ್ಮ ಮುಖ್ಯಮಂತ್ರಿ, ಮಂತ್ರಿಗಳು, MLAಗಳು ಅಲ್ಲೇ ನಿಯಮಗಳನ್ನು ತರ್ತಾರೆ. ರಾಜ್ಯ ಸಂವಿಧಾನ, ಶಾಸನ ಸಭೆಯಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಆ ಅಧಿಕಾರದಲ್ಲಿ ಇರುವಂತವರು ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಗವರ್ನರ್ಗಳು. ಹಾಗಾದ್ರೆ ಜಿಲ್ಲೆ ಎಂಬುದಾಗಿ ಬರುವಾಗ ಕಲೆಕ್ಟರ್, SP, ನ್ಯಾಯಮಂಡಲದಲ್ಲಿರುವವರು, ನ್ಯಾಯಾಧೀಶರು, ನ್ಯಾಯಾಧಿಪತಿಗಳು, ಇವರೆಲ್ಲ ಗೌರ್ಮೆಂಟ್ ಆಫೀಸರ್ಸ್. ಎಷ್ಟು ಜನಗಳಿಗಾಗಿ ಪ್ರಾರ್ಥಿಸಬೇಕು ನೋಡ್ರಿ. ಬೈಬಲ್ ಅಲ್ಲಿ ಇದೆಯಲ್ಲ, ಇವರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ಬೇಕಂತೇಳಿ. ನೋಡ್ರಿ, ಅಧಿಕಾರದಲ್ಲಿರುವವರಿಗಾಗಿ ಯಾಕಯ್ಯ ನಾವು ಪ್ರಾರ್ಥನೆ ಮಾಡಬೇಕು ಹಾಗಂತ ನಾವು ನೆನೆಸ್ತೇವೆ. ಚೆನ್ನಾಗಿ ಗಮನಿಸ್ರಿ, ರೋಮ 13ನೇ ಅಧ್ಯಾಯದಲ್ಲಿ ಬೈಬಲ್ನ ತಿರುಗಿಸ್ರಿ, ಬೈಬಲ್ನ ನೋಡ್ರಿ. ಬೈಬಲಲ್ಲಿ ಈಗೆಲ್ಲ ಇದೆ ಅಂತೇಳಿ ಅನೇಕ ಕ್ರೈಸ್ತರಿಗೆ ಗೊತ್ತೇ ಇಲ್ಲ. ವಾಕ್ಯದಲ್ಲಿ ರೋಮ 13ನೇ ಅಧ್ಯಾಯ ಮೊದಲು 3 ವಾಕ್ಯಗಳಲ್ಲಿ ನಾನು ಓದ್ತೇನೆ, ಆಗ ನೀವು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ತೀರಿ. ನೋಡ್ರಿ, ಪ್ರತಿ ಮನುಷ್ಯನು ತನ್ನ ಮೇಲಿನ ಅಧಿಕಾರಿಗಳಿಗೆ ಅಧೀನರಾಗಿರಲಿ. ಮೇಲಿನ ಅಧಿಕಾರಿಗಳಿಗೆ ಲಾಕ್ಡೌನ್ ಹಾಕಿದ್ದಾರೆ, ಮನೆಯಿಂದ ಹೊರಗಡೆ ಬರಬೇಡ್ರಿ ಅಂತ ಹೇಳಿದ್ರೆ ಅಧೀನರಾಗಿರ್ಬೇಕು. ಹೆಲ್ಮೆಟ್ ಹಾಕ್ರಿ, ಸರ್ಕಾರ ಹೇಳ್ತಾ ಇದೆ ನಮ್ಮ ಸಂರಕ್ಷಣೆಗಾಗಿ ಹೆಲ್ಮೆಟ್ ಹಾಕಬೇಕು. ಹಾಗಾದ್ರೆ ಸರ್ಕಾರ ಒಂದು ಒಳ್ಳೆಯ ನಿಯಮಗಳನ್ನು ತರುವಾಗ ಅದಕ್ಕೆ ಅಧೀನರಾಗಿರ್ಬೇಕು. ವಾಕ್ಯ ಹೇಳ್ತದೆ ಮೇಲಧಿಕಾರಿಗೆ ವಿಧೇಯರಾಗಬೇಕು. ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದಲೇ ನೇಮಿಸಲ್ಪಟ್ಟವರು. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಗವರ್ನರ್, ನ್ಯಾಯಾಧೀಶರು, SP, ಯಾವುದೇ ಅಧಿಕಾರಿಗಳಾದ್ರೂ ದೇವರಿಂದ ನೇಮಿಸಲ್ಪಟ್ಟವರು. ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾತಕ್ಕೆ? ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಆ ರೀತಿಯಾಗಿ ಎದುರಿಸುವವರು ತಮಗೆ ತಾವೇ ಶಿಕ್ಷೆಗೆ ಒಳಗಾಗುವವರಾಗುತ್ತಾರೆ. ನಮ್ಗೆ ಯಾವ ಅಧಿಕಾರನೂ ಬೇಡ, ಪ್ರಧಾನಮಂತ್ರಿ ಬೇಡ, ಜನಾಧಿಪತಿ ಬೇಡ, ಆ ರೀತಿ ನಾವು ಪ್ರಾರ್ಥನೆ ಮಾಡಿ ಹೋರಾಡಬಾರ್ದು. ಅದು ದೇವರಿಗೆ ವಿರೋಧವಾದದ್ದು. ಹಾಗೆಯೇ ಅಧಿಕಾರಿಗಳು ಒಳ್ಳೆಯ ಕೆಲಸಕ್ಕಾಗಿ ಅಲ್ಲ. ಚೆನ್ನಾಗಿ ಗಮನಿಸ್ರಿ, ಇಲ್ಲಿ ಅನೇಕರು ಅವನು ಲಂಚ ತಗೊಳ್ತಾನೆ, ಭ್ರಷ್ಟಾಚಾರ ಮಾಡ್ತಾನೆ, ನಾನು ಅವನಿಗಾಗಿ ಇದನ್ನ ಮಾಡಬೇಕು, ಅವನಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದನ್ನು ಅನ್ನಿಸ್ತೇವೆ. ವಾಕ್ಯ ಗಮನಿಸ್ರಿ, ಅಧಿಕಾರಿಗಳು ಸತ್ಕ್ರಿಯೆಗಳಿಗಾಗಿ ಅಲ್ಲ, ದುಷ್ಕಾರ್ಯ ಮಾಡುವುದರಲ್ಲಿಯೇ ಭಯಂಕರವಾಗಿದ್ದಾರೆ. ಅವರ ಅಧಿಕಾರದಲ್ಲಿ ಇರೋದು ಅನೀತಿಯನ್ನು ಮಾಡುವುದಕ್ಕೆ, ದುಷ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಅಧಿಕಾರ ದುಷ್ಪ್ರಯೋಜನ, ಹಣ ಸಂಪಾದನೆ ಮಾಡುವುದು ಆ ಕಾಲದಿಂದಲೇ ಈ ಕಾಲದವರೆಗೂ ಹಾಗೇನೆ ಅನೇಕರು ಇದ್ದಾರೆ. ಆದುದರಿಂದ ನೀನು ಅಧಿಕಾರಿಗಳಿಗೆ ಭಯಪಡಬಾರದೆಂದರೆ ಒಳ್ಳೆಯದನ್ನ ಮಾಡು, ಅದರಿಂದ ನಿನಗೆ ಹೊಗಳಿಕೆ ಉಂಟಾಗುತ್ತೆ. ಯಾಕಂದ್ರೆ 4ನೇ ವಾಕ್ಯದಲ್ಲಿ ನಿನಗೆ ಒಳಿತು ಉಂಟಾಗುತ್ತೆ. ಯಾಕಂದ್ರೆ ಅವನು ದೇವರ ಸೇವಕನಾಗಿದ್ದಾನೆ. ಅಧಿಕಾರಿಗಳು ದೇವರ ಸೇವಕರು ಎಂದು ಬೈಬಲ್ನಲ್ಲಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ಕಾವಲಿನ ಅಧಿಕಾರಿಗಳು, ನ್ಯಾಯಾಧಿಕಾರಿಗಳು, ಆ ಪೊಲಿಟಿಕಲ್ ಲೀಡರ್ಸ್ಗಳು, MLAಗಳು, MPಗಳು, ಮಂತ್ರಿಗಳು, ಅವರು ದೇವರ ಸೇವಕರುಗಳು. ಜನಗಳಿಗೆ ಒಳಿತನ ಮಾಡುವುದಕ್ಕಾಗಿಯೇ ದೇವ ಸೇವಕರಾಗಿ ನೇಮಿಸಲ್ಪಟ್ಟಿದ್ದಾರೆ. ಅವರು ಕೆಡುಕಿಗೆ ತೀವ್ರವಾಗಿರ್ತಾರೆ. ನೀನು ಅದಕ್ಕಾಗಿ ವರಿ ಮಾಡಬೇಡ. ದೇವರು ನೇಮಿಸಿದ್ದಾರೆ, ನಾವು ಅವ್ರನ್ನ ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ನಾವು ಅವರುಗಳನ್ನು ಗೌರವಿಸ್ತೇವೆ. ರಾಜಕೀಯ ವ್ಯಕ್ತಿಗಳು ಬರುವಾಗ ಒಬ್ಬ ಸೇವಕರ ರೀತಿಯಲ್ಲಿ ಘನಪಡಿಸಬೇಕೆಂಬುದಾಗಿ. ಅವರು ತಪ್ಪು ಮಾಡಿದ್ರೆ ದೇವರು ನ್ಯಾಯ ತೀರಿಸ್ತಾರೆ, ಹೇಳಲ್ಪಟ್ಟಿದೆ. ಲಂಚ ತೆಗೆದುಕೊಳ್ಳುವವನು, ಭ್ರಷ್ಟಾಚಾರ ಮಾಡುವವನು, ಅಧಿಕಾರ ದುಷ್ಪ್ರಯೋಜನ ಮಾಡುವವನು ಯಾರೊಬ್ರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಇಂಡಿಯಾದ ನ್ಯಾಯ ತೀರ್ಪಿಗೆ ತಪ್ಪಿಸ್ಕೊಳ್ಬಹುದು, ಆದರೆ ದೇವರ ನ್ಯಾಯ ತೀರ್ಪಿನಿಂದ ಯಾರೊಬ್ರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಯಾವೊಬ್ಬ ಲೀಡರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ತಪ್ಪು ಮಾಡುವಂತ ಯಾರೊಬ್ರು ತಪ್ಪಿಸ್ಲಿಕ್ಕಾಗಲ್ಲ. ತನ್ನ ಸೇವಕರಾದವ್ರನ್ನೇ ನ್ಯಾಯ ತೀರಿಸದೆ ಬಿಡಲ್ಲ. ಹಾಗಾದ್ರೆ ಬೇರೆಯವ್ರನ್ನ ಬಿಟ್ಬಿಡ್ತಾರಾ? ಮೋಹನ್ ಲಾಸಸ್ ಆಗಿದ್ರು ದೇವ್ರು ಬಿಡಲ್ಲ. ದೇವ್ರಿಗೆ ಲೆಕ್ಕ ಕೊಡಬೇಕು. ಸುಮ್ಮನೆ ಏಮಾರಿಸ್ಕೊಂಡು ನಟನೆ ಮಾಡ್ಕೊಂಡಿದ್ರೆ ಆಗಲ್ಲ. ದೇವ್ರು ಎಲ್ಲವನ್ನ ನೋಡ್ತಾ ಇದ್ದಾರೆ, ನಟನೆ ಮಾಡೋದನ್ನಲ್ಲ. ಲೆಕ್ಕ ಒಪ್ಪಿಸ್ಬೇಕು ಅವರಿಗೆ. ಆತ ನೀತಿಯುಳ್ಳ ನ್ಯಾಯಾಧಿಪತಿ. ನಮ್ಮ ಕೆಲಸ ನಾವು ಅವ್ರನ್ನ ಪ್ರೀತಿಸಬೇಕು, ಪ್ರಾರ್ಥಿಸಬೇಕು. ಯಾವ ಪಕ್ಷದಾಗಿದ್ರು ಸರಿ, ಅದರಿಂದಲೇ ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಅನೇಕ ಕ್ರೈಸ್ತರು ಒಂದೊಂದು ಪಕ್ಷದಲ್ಲಿದ್ದಾರೆ, ಅದು ತಪ್ಪೇನಿಲ್ಲ. ಆದರೆ ನಾನು ಯಾವುದೇ ವೈಯಕ್ತಿಕ ಪಕ್ಷಕ್ಕೆ ಸೇರಿದವನಲ್ಲ. ಒಂದು ಪಕ್ಷದವರು ಜಯಗಳಿಸಬೇಕೆಂಬುದಾಗಿ ಇಲ್ಲ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದು ಇಲ್ಲ. ವಾಡಿಕೆಯಾಗಿ ಪ್ರಾರ್ಥನೆ ಮಾಡ್ತೇನೆ, ಕರ್ತನಿಗೆ ಚಿತ್ತವಾದರೂ ಅಧಿಕಾರಕ್ಕೆ ಬರಲಿ ಅಂತ. ಆದರೆ ಸುಳ್ಳಾದ ಸಂದೇಶಗಳನ್ನೆಲ್ಲ ಹರಡ್ತಾನೆ ಇರ್ತಾರೆ. ಕೆಲವರು ಅದಕ್ಕಾಗಿ ಇರ್ತಾರೆ, ಸುಳ್ಳು ಸಂದೇಶಗಳನ್ನು ಹರಡುವಂತ ಸೈತಾನನ ಮಕ್ಕಳು ಇರ್ತಾರೆ. ಅವ್ರು ಹರಡ್ತಾನೆ ಇರ್ತಾರೆ. ಸೈತಾನ್ಗೆ ಅರ್ಥನೇ ಕೆಲಸ.
ಹರಡ್ತಾನೆ ಇರ್ತಾರೆ, ಯಾರು ನಿರೂಪಿಸ್ಲಿಕ್ಕೆ ಆಗಲ್ಲ. ಆದ್ರೆ ಸುಳ್ಳಾಗಿ ಹೇಳ್ತಾನೆ ಇರ್ತಾರೆ, ಹೇಳಿದ ರೀತಿಲಿ ತಿರುಗಿ ಸುಳ್ಳಾಗಿ ಹೇಳ್ತಾನೆ ಇದ್ರೆ ನಿಜವಾಗುತ್ತೆ ಅಂತ ನಿರೂಪಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಹಂಗೆ ಮಾಡಲ್ಲ. ನಾವೆಲ್ಲರನ್ನೂ ಪ್ರೀತಿಸ್ತೇವೆ. ಎಲ್ಲಾ ಪಕ್ಷದವರು ನಮ್ಮ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲರನ್ನೂ ಬ್ಲೆಸ್ ಮಾಡು, ಬ್ಲೆಸ್ಸಿಂಗ್ ಮಾಡಿಸ್ಕೊಡೋನು ಅದಕ್ಕೆ ಯೋಗ್ಯನಾಗಿದ್ರೆ ಆ ಬ್ಲೆಸ್ಸಿಂಗ್ ಅವನಿಗೆ ತಂಗುತ್ತೆ. ಯೋಗ್ಯನಲ್ಲ ಅಂದ್ರೆ ನಿನ್ನ ಹತ್ರ ಹಿಂತಿರುಗಿ ಬಂದ್ಬಿಡುತ್ತೆ. ಅಷ್ಟೇನೆ ನಾವು ಕೊಡಲ್ಪಟ್ಟದ ಕೆಲಸ. ಹಾಗಾದ್ರೆ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿಮ್ಮ ಆಳ್ವಿಕೆ ಅವ್ರ ಮೇಲಿರಬೇಕು. ನೀವು ಅವ್ರ ಮೇಲೆ ಆಳ್ವಿಕೆ ಮಾಡಿ ನಮ್ಮ ದೇಶಕ್ಕೆ ಒಳಿತನ್ನ ಮಾಡ್ರಿ. ನಮ್ಮ ಮುಖ್ಯಮಂತ್ರಿ ಮೇಲೆ ನೀವು ಆಳ್ವಿಕೆ ಮಾಡಿ ಕರ್ನಾಟಕಕ್ಕೆ ನೀವು ಒಳ್ಳೇದು ಮಾಡ್ರಿ. ಅವ್ರ ಮೂಲಕವಾಗಿ ಒಳಿತನ್ನ ಮಾಡ್ಲಿಕ್ಕೆ ಆಗೋದು ದೇವ್ರು ಅದಕ್ಕಾಗಿ ಇಟ್ಟಿದ್ದಾರೆ. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿ ಬದಲಾಯಿಸ್ಬಿಡ್ತಾರೆ, ಬೇರೆಯವ್ರನ್ನ ತಗೊಂಡ್ ಬರ್ತಾರೆ. ಆದ್ರಿಂದ 100ಕ್ಕೆ 100 ಒಳ್ಳೆಯ ನಾಯಕರುಗಳನ್ನ ಕಂಡುಹಿಡಿಲಿಕ್ಕೆ ಆಗಲ್ಲ. ಹೇಗೂ ಕರ್ತನ ಚಿತ್ತಕ್ಕಾಗಿ ಅವರ ಯೋಜನೆ ನೆರವೇರುವುದಕ್ಕಾಗಿ ಒಬ್ಬಿಬ್ಬರನ್ನ ಎಬ್ಬಿಸ್ತಾರೆ ಅಷ್ಟೇನೆ. ನಮ್ಮ ಕೆಲಸ ಬೈಬಲ್ನಲ್ಲಿ ಹೇಳೋ ಪ್ರಕಾರವಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡಿದ್ರೆ ಬದಲಾವಣೆ ಬರ್ತದೆ. ಅದರಿಂದ ದಿನವೂ ಅಧಿಕಾರದಲ್ಲಿರುವವರಿಗಾಗಿ, ನಿಮ್ಮ ಕಲೆಕ್ಟರ್ಗಾಗಿ ಪ್ರಾರ್ಥಿಸ್ರಿ, ತಹಸೀಲ್ದಾರ್ಗಾಗಿ ಪ್ರಾರ್ಥಿಸ್ರಿ, ನಿಮ್ಮ ನ್ಯಾಯಾಧಿಪತಿಗಾಗಿ ಪ್ರಾರ್ಥಿಸ್ರಿ, ನಿಮ್ಮ MLAಗಾಗಿ MP ಗಾಗಿ ಪ್ರಾರ್ಥಿಸ್ರಿ, ಮುಖ್ಯಮಂತ್ರಿಗಾಗಿ ಪ್ರಾರ್ಥಿಸ್ರಿ. ದಿನವೂ ಅದಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. 3ನೇದಾಗಿ ಎಫೆಸ್ಯ 6:18 ಎಲ್ಲಾ ಪರಿಶುದ್ಧವಂತರಿಗಾಗಿ ವಿಜ್ಞಾಪನೆಯಿಂದ ಎಚ್ಚರವಾಗಿರ್ರಿ. ದೇವ ಸೇವಕರುಗಳು ನಿಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮ್ಮ ಪಾಸ್ಟರ್ಗಾಗಿ ದಿನವೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಬಿಷಪ್ ಬೋಧಕರುಗಳಿಗಾಗಿ ಪ್ರಾರ್ಥಿಸ್ತಿದ್ದೀರಾ? ಪ್ರಾರ್ಥನೆನೇ ಮಾಡಲ್ಲ, ಕೊರತೆ ಮಾತ್ರ ಹೇಳೋದು. ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮ್ಮ ಪಾಸ್ಟರ್, ನಿಮ್ಮ ರೆವರೆಂಡ್, ನಿಮ್ಮ ಬಿಷಪ್, ನಿಮ್ಮ ಸಭೆ ಡಯಸಿಸ್ಗಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ? ಪ್ರಾರ್ಥನೆ ಮಾಡದೇ ಇರುವಂತ ನೀವು ನಿಮ್ಮ ಸಭೆಯಲ್ಲಿ ಸೆಕ್ರೆಟರಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದವರು. ನಿಮ್ಮ ಸಭೆಗಾಗಿ ಮೊಣಕಾಲು ಹಾಕಿ ನಿಮ್ಮ ಪಾಸ್ಟರ್ಸ್ ಬಿಷಪ್ಗಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನೀವು ನಿಮ್ಮ ಸಭಾ ಸೇವೆಯಲ್ಲಿ ಟ್ರೆಷರರ್ ಆಗಿ, ಕಮಿಟಿ ಮೆಂಬರ್ ಆಗಿ ಯೋಗ್ಯತೆ ಇಲ್ಲದವರು ದೇವರು ಲೆಕ್ಕ ಕೇಳ್ತಾರೆ. ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಇದು ಪದವಿ ಅಲ್ಲ, ಸೇವೆ. ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡದೆ ಒಂದು ಕಾರ್ಯದ ಕುರಿತಾಗಿ ಮಾತನಾಡೋಲ್ಲ. ಸಭೆಯಲ್ಲಿರುವ ಪಾಪದ ಕುರಿತಾಗಿ ಮಾತಾಡ್ತೇನೆ ಅಂತ ಹೇಳಿದ್ರೆ ನಾನು ಮುಂಚಿತವಾಗಿ ಮೊಣಕಾಲೂರಿ ಅದಕ್ಕೋಸ್ಕರವಾಗಿ ಕಣ್ಣೀರು ಸೂಸಿ ಪ್ರಾರ್ಥನೆ ಮಾಡಿದ ನಂತರ ದೇವರು ಅದಕ್ಕಾಗಿ ಮಾತನಾಡಲಿಕ್ಕೆ ಅನುಮತಿ ಕೊಡ್ತಾರೆ. ನಾನು ಕೊರತೆ ಹೇಳಿಕೋಸ್ಕರವಾಗಿ ನಾನು ಮಾತನಾಡೋದಿಲ್ಲ. ದೇವ್ರು ಲೆಕ್ಕ ಕೇಳ್ತಾರೆ ಅಂತೇಳಿ ನನಗೆ ಗೊತ್ತು. ದೇವ್ರು ನನ್ನನ್ನು ಯಾವುದರಲ್ಲಿ ಭಾರಪಡಿಸಿ ಸಭೆಗಾಗಿ ಪ್ರಾರ್ಥಿಸ್ತೇನೋ ಅದನ್ನು ಜನಗಳ ಮಧ್ಯದಲ್ಲಿ ಮಾತಾಡ್ತೇನೆ. ಅದರಿಂದ ಯಾರೇ ನನ್ನ ಬಗ್ಗೆ ಕಮೆಂಟ್ ಹೊಡೆದ್ರು ಅದ್ರ ಬಗ್ಗೆ ಚಿಂತೆ ಇಲ್ಲ ನನಗೆ. ಕರ್ತನನ್ನು ಭಾರಪಡಿಸಿದ್ರು ನಾನು ಅದಕ್ಕಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೇನೆ, ಅವ್ರು ಹೇಳಿದಾಗೆ ಮಾಡಿದ್ದೇನೆ, ಅಷ್ಟೇನೆ. ಅದೆಲ್ಲ ಅವರ ಕಾರ್ಯ. ನಾನು ಸಂತೋಷವಾಗಿದ್ದೇನೆ, ಹರ್ಷದಿಂದ ಇದ್ದೇನೆ. ಕರ್ತನನ್ನು ಸಂತೋಷವಾಗಿ ಇಟ್ಟಿದ್ದಾರೆ. ಆದ್ದರಿಂದ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥಿಸದೆ ಹೋದ್ರೆ ಪಾಸ್ಟರ್ಸ್ ಕಮಿಟಿಗೆ ಅಧ್ಯಕ್ಷರಾಗಿರ್ಲಿಕ್ಕೆ ಆಗಲ್ಲ. ದಿನವೂ 10 ನಿಮಿಷ ನೀವು ಮೊಣಕಾಲೂರಿ ನಿಮ್ಮ ಸಭೆ, ನಿಮ್ಮ ಬೋಧಕರು, ಬಿಷಪ್ ಇವರಿಗಾಗಿ ಪ್ರಾರ್ಥನೆ ಮಾಡದೆ ಹೋದರೆ ನೀವು ಆ ಸ್ಥಾನಕ್ಕೆ ರಿಸೈನ್ ಮಾಡಿ ಬಿಡ್ರಿ. ಅದು ತುಂಬಾ ಒಳ್ಳೆಯದು. ಇಲ್ಲದೆ ಹೋದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ಅದು ನಿಮಗೆ ತುಂಬಾ ಕೆಟ್ಟದಾಗಿರ್ತದೆ. ನೀವು ಕಾಣಿಕೆ ಕೊಡೋದ್ರಿಂದ ನೀವು ಸಭೆಯಲ್ಲಿ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಪರಲೋಕದಲ್ಲಿ ಕರ್ತನ ಮುಂದೆ ನೀವು ನಿಲ್ಲಿಕ್ಕಾಗಲ್ಲ. ಅದರಿಂದ ದಯವಿಟ್ಟು ಗಮನಿಸ್ರಿ. ನೀವು ಚರ್ಚ್ನಲ್ಲಿ ಎಲ್ಡರ್ ಆಗಿದ್ದೀರಾ, ನಿಮ್ಮ ಪಾಸ್ಟ್ಗಾಗಿ ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನೀವು ವಿಶ್ವಾಸಿ, ನೀವು ಪಾಸ್ಟ್ಗಾಗಿ ಡೈಲಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಿ? 5 ನಿಮಿಷ ಕೂಡ ಪ್ರಾರ್ಥನೆ ಮಾಡಲ್ಲ ಅಂತೀರಾ? ಮತ್ತೆ ಹೇಗೆ ಪಾಸ್ಟರ್ನ ದೇವರು ಉಪಯೋಗಿಸಲಿಕ್ಕೆ ಸಾಧ್ಯ? ಸಭೆ ಹೆಂಗೆ ಬೆಳೆಯುತ್ತೆ? ನೀವು ನಿಮ್ಮ ಪಾಸ್ಟ್ಗಾಗಿ ಪ್ರಾರ್ಥನೆ ಮಾಡಬೇಕು, ಸಭೆಗಾಗಿ ಪ್ರಾರ್ಥನೆ ಮಾಡಬೇಕು, ಸಭಾ ಸೇವೆಗಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಭೆ ಬೆಳೆಯುವುದಕ್ಕಾಗಿ, ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ ಪ್ರಾರ್ಥಿಸಬೇಕು. ಅದರಿಂದ ಎಲ್ಲಾ ಸೇವಕರುಗಳು ನಿಮಗೆ ಗೊತ್ತಂತ ಎವಾಂಜಲಿಸ್ಟ್, ಹಾಗೆ ನಿಮಗೆ ಗೊತ್ತಿರುವಂತ ಮಿಷನರಿಗಳು, ಮಿಷನರಿ ಸೇವೆಗಳಿಗಾಗಿ, ಹಾಗೆ ನಿಮಗೆ ಗೊತ್ತಿರುವಂತ ಪ್ರವಾದಿಗಳು, ಬೋಧಕರುಗಳು, ಅವರೆಲ್ಲರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನನಗೆ ಗೊತ್ತಿರುವಂತ ಸೇವಕರುಗಳನ್ನ ಡೈರಿಯಲ್ಲಿ ಅವರ ಹೆಸರುಗಳನ್ನ ಬರೆದಿಟ್ಟಿದ್ದೇನೆ. ಕೆಲವರನ್ನ ನಾನು ನೇರವಾಗಿ ಸಂಧಿಸಿದ್ದೇ ಇಲ್ಲ. ಅವ್ರನ್ನ ಉಪಯೋಗಿಸುವುದನ್ನ ನಾನು ಕೇಳಲ್ಪಟ್ಟು ಅವರ ಹೆಸರನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೇನೆ. ಈ ಸೇವಕರನ್ನ ಉಪಯೋಗಿಸ್ರಿ, ಆಶೀರ್ವದಿಸ್ರಿ. ಕೆಲವು ಸೇವಕರನ್ನ ನಾನು ನೇರವಾಗಿ ನೋಡಿದ್ದೇ ಇಲ್ಲ. ಅವರ ಪ್ರಸಂಗನೆಲ್ಲ ನಾನು ಕೇಳ್ತಾ ಇರ್ತೇನೆ. ಆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತಲ್ಲ, ಯೂಟ್ಯೂಬ್ನಲ್ಲಿ ಕೆಲವು ಸೇವಕರೆಲ್ಲ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ನಾನು ಅದನ್ನೆಲ್ಲ ಗಮನಿಸಿ ಕೇಳ್ತೇನೆ. 2ನೇ ಬರೋಣದ ಬಗ್ಗೆ, ಬೈಬಲ್ ಬಗ್ಗೆ ನಾನು ಅದನ್ನೆಲ್ಲ ಕೇಳ್ತೇನೆ. ಅವ್ರನ್ನ ನಾನು ನೇರವಾಗಿ ಸಂಧಿಸಿದಿಲ್ಲ. ಅವ್ರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ರಮ್ಯವಾದಂತ ಸೇವಕರುಗಳೆಲ್ಲ ನಮ್ಮ ನಾಡಿನಲ್ಲಿದ್ದಾರೆ. ಆ ರೀತಿಯಾಗಿ ಮಿಷನರಿಗಳು ತ್ಯಾಗದೊಂದಿಗೆ ಸೇವೆ ಮಾಡ್ತಾ ಇದ್ದಾರೆ. ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದಿನವೂ ಪ್ರಾರ್ಥನೆ ಮಾಡ್ರಿ. 5 ನಿಮಿಷ ಪ್ರಾರ್ಥನೆ ಮಾಡ್ರಿ. ಎಲ್ಲಾ ಕಾರ್ಯಗಳಿಗಾಗಿ ಎಲ್ಲರಿಗಾಗಿ 5 ನಿಮಿಷ ಪ್ರಾರ್ಥಿಸ್ರಿ. ಅಧಿಕಾರದಲ್ಲಿವರಿಗೆ 5 ನಿಮಿಷ, ದೇವ ಸೇವಕರಿಗೆ 5 ನಿಮಿಷ, ನಂತರವಾಗಿ ಕಡೆದಾಗಿ ನಿಮ್ಗೆ 5 ನಿಮಿಷ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಆತ್ಮಿಕ ಅನುಭವಕ್ಕಾಗಿ ನೀವು ತೆಗೆದುಕೊಳ್ಳಿ, ಅದು ಬೇಕು ಇದು ಬೇಕು ಎಂಬುದಾಗಿ ಪ್ರಾರ್ಥಿಸಬೇಡಿ. ಆತ್ಮಿಕ ಅನುಭವದಲ್ಲಿ ನೀವು ಹೆಚ್ಚಾಗಿ ಪ್ರಾರ್ಥಿಸಬೇಕು. ಆತ್ಮಿಕ ವರಗಳು ಬೇಕು. ದೇವರೊಂದಿಗೆ ಸೇರಿ ನಡಿಬೇಕು. ವೇದದ ರಹಸ್ಯಗಳನ್ನ ನನಗೆ ಕಲಿಸಿಕೊಡ್ರಿ. ಆತ್ಮಿಕ ಅನುಭವಗಳಿಗಾಗಿ ಪ್ರಾರ್ಥಿಸ್ರಿ. ನಂತರ ನಿಮ್ಮ ಜ್ಞಾನ, ನಾನು ಕುಟುಂಬವನ್ನ ನಡೆಸಬೇಕು, ಬಿಸ್ನೆಸ್ ಅನ್ನ ನಡೆಸಬೇಕು, ನನಗೆ ಜ್ಞಾನ ಕೊಡ್ರಿ ದೇವರೇ. ನನ್ನ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ನನ್ನ ಗಂಡನೊಂದಿಗೆ ನಾನು ಹೇಗೆ ನಡಿಬೇಕು, ನನ್ನ ಹೆಂಡತಿ ನಾನು ಹೇಗೆ ಸಂತೋಷವಾಗಿ ಇಡಬೇಕು, ನನ್ನ ತಂದೆ ತಾಯಿಗಳನ್ನ ನಾನು ಹೇಗೆ ಸಂತೋಷ ಪಡಿಸಬೇಕು, ಬಿಸ್ನೆಸ್ ಹೇಗೆ ನಡೆಸಬೇಕು, ಜ್ಞಾನ ಕೊಡ್ರಿ. ಕೇಳ್ರಿ, ಜ್ಞಾನಕ್ಕಾಗಿ ಪ್ರಾರ್ಥಿಸ್ರಿ.
ಮಾರ್ಗ ನಡೆಸೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಏನ್ ಮಾಡ್ಬೇಕು ದೇವರೇ ನನಗೆ ಹೇಳ್ರಿ, ಈ ತೀರ್ಮಾನ ತಗೋಬೇಕು, ಏನ್ ಮಾಡ್ಬೇಕು ಅಂತ ದೇವರ ಹತ್ರ ಕೇಳ್ರಿ. ಚೆನ್ನಾಗಿ ಮನ ತೆರೆದು ಪ್ರಾರ್ಥನೆ ಮಾಡ್ರಿ. ನಂತರ ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ನಿಮ್ ಗಂಡ, ನಿಮ್ ಮಕ್ಕಳು, ಅತ್ತೆ ಮಾವ, ನಿಮ್ಮ ಎತ್ತವರು, ಒಡ ಹುಟ್ಟಿದವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅವರ ಆತ್ಮಿಕ ಬೆಳವಣಿಗೆಗಾಗಿ ಪ್ರಾರ್ಥಿಸ್ರಿ. ಮಕ್ಕಳ ಆತ್ಮಿಕ ಆಶೀರ್ವಾದ, ಜ್ಞಾನ, ಸೌಖ್ಯ, ಬಲ ಎಲ್ಲದಕ್ಕಾಗಿ ಪ್ರಾರ್ಥಿಸ್ರಿ. ಈಗ ಯೋಚಿಸ್ ನೋಡ್ರಿ, 1 ಗಂಟೆ ಸಾಕಾಗ ನಿಮಗೆ? ನೀವು ಕ್ರಮವಾಗಿ ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ಬಿಟ್ರಿ ಅಂದ್ರೆ ಇದೇ ರೀತಿ ಪ್ರಾರ್ಥನೆ ಮಾಡಬೇಕೆಂಬ ಅವಶ್ಯಕತೆ ಏನಿಲ್ಲ. ಮಾಡಲ್ಗಾಗಿ ಹೇಳಿದ್ದೇನೆ ಅಷ್ಟೇನೆ. ಇದರಲ್ಲಿ ದೇವರಾತ್ಮ ನಿಮ್ಮನ್ನು ವ್ಯತ್ಯಾಸವಾಗಿ ನಡೆಸ್ತಾನೆ. ತೆಗೆದುಕೊಳ್ಳೆ ನೀವು ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಆಗ ದೇವರು ನಿಮಗೆ ಹೆಚ್ಚಾಗಿ ಪ್ರಕಟಿಸ್ತಾರೆ. ತದನಂತರ ಕೆಲವು ಕಾರ್ಯಗಳಿಗಾಗಿ ನೀವು ಪ್ರಾರ್ಥಿಸ್ತೀರಿ, ಬದಲಾವಣೆಗಳು ಬರುತ್ತೆ. ಇದೇ ಫಾರ್ಮುಲಾನ ಅನುಸರಿಸಬೇಕೆಂಬುದಾಗಿ ಅವಶ್ಯಕತೆ ಇಲ್ಲ. ನಿಮಗೊಂದು ಮಾಡಲಾಗಿ ನಿಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಹೇಳಿದ್ದೇನೆ. ಹಾಗೆ ದೇವರಾತ್ಮ ಪ್ರೇರೇಪಿಸ್ತಾರೆ. ಆ ವಿಷಯಗಳಿಗಾಗಿ ನಾನು ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡ್ತಾ ಸಮಯ ಹೋಗೋದೇ ಗೊತ್ತಾಗಲ್ಲ. ಪ್ರಾರ್ಥನೆಯನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಮನಸ್ಸೇ ಬರಲ್ಲ. ಆಗ ಮಾತ್ರವೇ ನೀವು 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತಾನೇ ಇರಬಹುದು. ನೀವು ಸ್ವಲ್ಪನೇ ಆ ಅನುಭವದೊಳಗಡೆ ಬಂದ್ಬಿಡ್ತೀರಿ. ತೆಗೆದುಕೊಳ್ಳಿ ಅಷ್ಟೊತ್ತು ಮಾಡ್ಲಿಕ್ಕೆ ಆಗಲ್ಲ. ಮೊದಲು ಅಟ್ಲೀಸ್ಟ್ 1 ಅವರ್ ಪ್ರಾರಂಭಿಸ್ರಿ. ನಂತರ ಹಾಗೇನೆ ನಿಮ್ಮ ಪ್ರಾರ್ಥನಾ ಜೀವಿತ ಸ್ವಲ್ಪನೇ ಬೆಳೆಯುತ್ತೆ ನೋಡ್ರಿ. ನೀವು ಚೆನ್ನಾಗಿ ಹಾಗೇನೆ ನಿಮ್ಮ ಪ್ರಾರ್ಥನಾ ಜೀವಿತ ಸ್ವಲ್ಪನೇ ಬೆಳೆಯುತ್ತೆ ನೋಡಿ. ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಉಜ್ಜೀವನ ಬರ್ಲಿಕ್ಕೆ ಹೋಗುತ್ತೆ. ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಸಭೆಗಳಲ್ಲಿ, ದೇಶದ ಉಜ್ಜೀವನದಲ್ಲಿ ನಿಮ್ಮನ್ನು ಉಪಯೋಗಿಸ್ಲಿಕ್ಕೆ ಹೋಗುತ್ತಾರೆ. ಅದರಿಂದ ವಾಕ್ಯವನ್ನ ಧ್ಯಾನಿಸ್ತಾ ನಿಮ್ಮ ಒಳಗಡೆ ಒಂದು ಪರಿಶುದ್ಧತೆ ಬರುತ್ತೆ. ಪಾಪದ ಅರಿವು ಉಂಟಾಗ್ತದೆ. ಈಗಲ್ಲ ಅದೆಲ್ಲ ಗೊತ್ತಾಗಲ್ಲ. ಆ ವಾಕ್ಯ ಬಂದು ಕನ್ನಡಿಯಾಗಿದೆ. ನಮ್ಮ ಜೀವಿತ ಹೇಗಿದೆ ಅಂತೇಳಿ ಈ ವಾಕ್ಯ ತೋರಿಸುತ್ತೆ. ನಮ್ಮಲ್ಲಿರುವಂತ ಕೊರತೆಗಳು, ಕರೆಗಳು ಎಲ್ಲವನ್ನ ಪ್ರಕಟಪಡಿಸುತ್ತೆ. ಆಗ ನೀವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧತೆ, ವಾಕ್ಯದ ಮೂಲಕವಾಗಿ ಪರಿಶುದ್ಧತೆ ಬರ್ತದೆ. ನೀವು ಪರಿಶುದ್ಧತೆ ಹೊಂದ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಮೂಲಕವಾಗಿ ಮಹಾದೊಡ್ಡ ಉಜ್ಜೀವನ ಬಂದ್ಬಿಡುತ್ತೆ. ನಿಮ್ಮ ಪ್ರಾರ್ಥನೆ ಬಲವುಳ್ಳದಾಗಿ ಮಾರ್ಪಡುತ್ತೆ. ಸರಿನಾ? ಆ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರಿಗೆ ಒಪ್ಪಿಸ್ಕೊಡ್ತೇನೆ. ಇಂದಿನಿಂದ 1 ತಾಸು ಪ್ರಾರ್ಥನೆ ಮಾಡ್ತೇನೆ. ಮೊದಲು 15 ನಿಮಿಷ ಸ್ತುತಿ ಸ್ತೋತ್ರ, ನಂತರ 15 ನಿಮಿಷ ವಾಕ್ಯವನ್ನ ಧ್ಯಾನ ಮಾಡುವುದು, ಅದನಂತರ 30 ನಿಮಿಷ ಪ್ರಾರ್ಥನೆ. ಸರಿನಾ? ಆ ರೀತಿಯ ಜೀವಿತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ? ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರಾ? ಹಾಗೆ ಒಪ್ಪಿಸ್ಕೊಡ್ರಿ. ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ದೇವರೇ ಒಪ್ಪಿಸ್ಕೊಡ್ತೇನೆ, ದೇವರೇ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೆ ಒಪ್ಪಿಸ್ಕೊಡ್ತೇನೆ, ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಕ್ರಮವಾಗಿ 1 ತಾಸು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ನಾನು ಒಪ್ಪಿಸ್ಕೊಡ್ತೇನೆ. ಹಾಗೆ ಒಪ್ಪಿಸ್ಕೊಡ್ರಿ, ಪ್ರಾರ್ಥನೆ ಮಾಡ್ರಿ. ತಂದೆಯೇ, ಪ್ರಾರ್ಥಿಸುವುದಕ್ಕೆ ಒಪ್ಪಿಸುತ್ತಾ ಇರುವಂತಹ ಸಹೋದರ ಸಹೋದರಿಗಳಿಗಾಗಿ ಪ್ರಾರ್ಥಿಸ್ತೇನೆ. ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಚಿಕ್ಕ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡುವುದಕ್ಕೆ ಒಪ್ಪಿಸಿಕೊಡುವಂತ ಪ್ರತಿಯೊಬ್ಬರ ಮೇಲೆಯೂ ಪವಿತ್ರಾತ್ಮನ ಬಲವು, ಪ್ರಾರ್ಥನೆಯ ಆತ್ಮವು ಇಳಿಯುವಂತದಾಗಲಿ. ಪ್ರಾರ್ಥನೆಯ ಆತ್ಮನಿಂದ ತುಂಬಲ್ಪಡುವಂತವರಾಗಲಿ. ಪ್ರಾರ್ಥನೆಯನ್ನ ತಡೆ ಮಾಡುವುದಕ್ಕಾಗಿ ಪ್ರಯತ್ನಿಸುವಂತ ಎಲ್ಲ ದುರಾತ್ಮನ ಕ್ರಿಯೆಗಳನ್ನ ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡುತ್ತೇನೆ. ಅವರು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲುವವರಾಗಲಿ. ಕರ್ತನೆ, 1 ತಾಸು ಪ್ರಾರ್ಥನೆ ಮಾಡುವುದರಲ್ಲಿಯೂ ನಿನ್ನ ಸಮ್ಮುಖದಲ್ಲಿ ನಿಂತು ಕರ್ತನೆ ನಿನ್ನ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವುದಕ್ಕೂ ಅವರಿಗೆ ಸಹಾಯ ಮಾಡಿರಿ. ಒಪ್ಪಿಸಿಕೊಡುವಂತ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ನಿಲ್ಲುವವರಾಗಲಿ. ಪ್ರಾರ್ಥನೆಯ ಅಭಿಷೇಕ ಅವರಲ್ಲಿ ದಿನೇ ದಿನೇ ಬೆಳೆದು ಕರ್ತನೆ ನಿನ್ನ ಸಮ್ಮುಖದಲ್ಲಿ ದೀರ್ಘವಾಗಿ ಪ್ರಾರ್ಥನೆ ಮಾಡುವವರನ್ನಾಗಿ ಮಾಡ್ರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲಾ ಮಹಿಮೆಯು ಯೇಸು ಕ್ರಿಸ್ತನಿಗೆ ಮಾತ್ರ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್.